ಅವರ ಬದುಕಿಗೆ ಅಮೃತ ಮಹೋತ್ಸವ, ಅವರ ರಾಜಕಾರಣಕ್ಕೆ ಇದು ಸುವರ್ಣ ಮಹೋತ್ಸವ. ನೀವ್ಯಾಕೆ ರಾಜಕಾರಣದಲ್ಲಿದ್ದೀರಿ? ಇರ್ತಕ್ಕಂಥ ನ್ಯೂನತೆಗಳನ್ನ ಗಮನದಲ್ಲಿಟ್ಕೊಂಡು ಆ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಹೂ ಇನ್ಸ್ಪೈರ್ಡ್ ಯು? ಇಂದಿರಾ ಗಾಂಧಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕನ್ವೀನರ್ ಆಗ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಸೆಳೀತು? ವಿಪರ್ ಸಮಾಲೋಚನ್, ಗರೀಬಿ ಹಟಾವೋ ಕಾರ್ಯಕ್ರಮ, ಭೂ ಸುಧಾರಣೆ ಕಾರ್ಯಕ್ರಮ, ದೇವರಾಜ ಅರಸರ ಜೊತೆನಲ್ಲಿ ಹೋಗ್ಬೇಕಾಗಿತ್ತು. ಸೈದ್ಧಾಂತಿಕವಾಗಿ ಯೋಚನೆ ಮಾಡಿದ್ರೆ ಆ ಚುನಾವಣೆ ಬಂದಾಗ ನಾನು ಅರಸರಿಗೆ ಹೇಳಿದೆ, ಸರ್ ಈ ಚುನಾವಣೆ ಲೋಕಸಭೆ ಚುನಾವಣೆ ನೀವು ಗೆಲ್ಲೋದಿಲ್ಲ, ಬೆಳಿಗ್ಗೆ ಎದ್ರೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಇರೋ ಜೊತೆನಲ್ಲಿ ನಾವೆಲ್ಲ ಸುತ್ತಾಡ್ತೀವಿ. ಹೆಂಗ್ ಕಾಂಗ್ರೆಸ್ ಜೊತೆನೇ ಇದೀರಿ? ಎಲ್ಲ ಸಮುದಾಯದವ್ರಿಗೂ ಕೂಡ ಅವಕಾಶ ಕೊಡುವಂತ ಪಕ್ಷ ಇದು. ಎಲ್ಲಾ ಲೀಡರ್ಗಳು ಸರಿ ಇದಾರೆ ಅಂತ ನಾನೇನು ಹೇಳೋದು. ಎಂಟೈರ್ ಓಲ್ಡ್ ಮೈಸೂರಿನಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಗೆದ್ದೆ. ನಾನು ಚುನಾವಣೆಗಳಲ್ಲಿ ಹಣನೂ ಯಾವತ್ತೂ ಖರ್ಚು ಮಾಡುದು. ಬೇಕಿದ್ರೆ ಓಟ್ ಹಾಕಿ ಬ್ಯಾಡ್ವಾರು ಬಿಟ್ಬಿಡಿ. ಸೊ ನೀವು ಸಚಿವರಾದ್ಮೇಲೆ ಸಹಕಾರ ಕ್ಷೇತ್ರ ಮತ್ತು ಸಹಕಾರ ಇಲಾಖೆ ಹೇಗಿದೆ? ಭೂಮಿಯನ್ನ ಹೊಂದಿರ್ತಕ್ಕಂಥವ್ರು ನಿಮ್ ಪಕ್ಕದ ಸಹಕಾರ ಸಂಘಕ್ಕೆ ಹೋಗಿ ನಿಮ್ ಪಹಣಿ ಕೊಡಿ, ಅವರು ಸಾಲ ಕೊಡ್ತಾರೆ. ಇನ್ನೊಂದೆರಡು ಕೆಲಸ ಮಾಡಬೇಕು ನಾನು ಅಂತ ಏನಾದ್ರು ಇದ್ರೆ ಆ ಜನಕ್ಕೆ ನಾನು ಏನ್ ಮಾಡಿದ್ರು ಕಡಿಮೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ರೆ ಅಲ್ಲಿ ಆರ್ಥಿಕವಾಗಿ ಬಡತನ ಇದೆ, ಕ್ಷಾಮ, ಬರಗಾಲಕ್ಕೆಲ್ಲ ಒಳಗಾಗ್ತಾರೆ. ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೊಂದು ಒಳಗಡೆ ಇದೆಯಾ? ನಾನು ಮುಂದಕ್ಕೆ ಎಲೆಕ್ಷನ್ ನಿಲ್ಲೋದಿಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ವೆಲ್ಕಮ್. ನ್ಯೂಸೋ ಒಂದು ವಿಶೇಷ ಕಾರ್ಯಕ್ರಮ ಇದು. ನನಗೆ ಕವಿಗಳು ಹೇಳಿದ ಮಾತು ನೆನಪಾಗುತ್ತೆ. ಅವ್ರನ್ನ ಮೀಟ್ ಮಾಡಿದಾಗ್ಲೆಲ್ಲ ಮಕ್ಕಳಾಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರೆಗಡ್ಡ, ಎತ್ತ ನೋಡಿದರೂ ನಗು ಚಂದ. ವಯಸ್ಸಾಯಿತು, ಸುಸ್ತಾಯಿತು ಅನ್ನೋರಿಗೆಲ್ಲ ಬಹುಶಃ ರಿಯಲ್ ಲೈಫಲ್ಲಿ ಇವರೊಂಥರ ಪ್ರೇರಣೆ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ಅಪ್ಪಟ ರಾಜಕಾರಣಿಯನ್ನು ಭೇಟಿ ಮಾಡಿ ಇವತ್ತು ಶೋ ನಡೆಸ್ತಾ ಇದ್ದೀನಿ ನಾನು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಅವರ ಬದುಕಿಗೆ ಅಮೃತ ಮಹೋತ್ಸವ, ಅವರ ರಾಜಕಾರಣಕ್ಕೆ ಇದು ಸುವರ್ಣ ಮಹೋತ್ಸವ. ಅಂದರೆ 5 ದಶಕ ಆಯಿತು ರಾಜಕೀಯಕ್ಕೆ ಬಂದು, ಆದರೆ ಅವರ ಬದುಕಿನಲ್ಲಿ 75 ವರ್ಷ ಮುಗಿಸ್ತಾ ಇದ್ದಾರೆ. ಅಂದರೆ ಅಮೃತ ಮಹೋತ್ಸವದ ಸಂಭ್ರಮ ಇದು. ಖುಷಿನಾ ಅಥವಾ ಸಾರ್ಥಕತೆನಾ? ಈ ಬದುಕು ಹೇಗೆ ಅನ್ನಿಸ್ತು? ಇದು ದೊಡ್ಡ ಕುತೂಹಲ ನಮ್ಗೆ ಯಾವಾಗಲೂ ಕೂಡ. ತುಂಬ ಸರಿ ನಾವು ಪೊಲಿಟಿಕಲ್ ಇಂಟರ್ವ್ಯೂ ಅವ್ರ ಜೊತೆ ಮಾಡ್ತಿರ್ತೀವಿ, ನೇರ ಪ್ರಶ್ನೆ ಮಾಡ್ತಿರ್ತೀವಿ. ಆದರೆ ಇವತ್ತಿನ ಈ ಕಾರ್ಯಕ್ರಮ ಸಮಥಿಂಗ್ ಸ್ಪೆಷಲ್. ಯಾಕೆ ಸಾಧ್ಯ ಆಯಿತು ಅವರ ಬದುಕಿನಲ್ಲಿ ಅಂದರೆ, ನನಗೆ 3 ಪಾಯಿಂಟ್ ನೆನಪಾಗ್ತಾ ಇದೆ. ಒಂದು ಅವರ ಪ್ರಾಮಾಣಿಕತೆ, ಇನ್ನೊಂದು ಅವರ ದಕ್ಷತೆ, ಮತ್ತೊಂದು ಅವರ ಬದ್ಧತೆ. ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರು ಶ್ರೀ KN ರಾಜಣ್ಣ ಅವರು. ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀನಿ. ಅದನ್ನು ಹೇಳೋದೇ ಬೇಕಾಗಿಲ್ಲ. ನಿಮ್ಮನ್ನು ನೋಡಿದ್ರೆ ಯಾರು ಬೇಕಾದ್ರೆ ಅರ್ಥ ಆಗೋದು. ನೋಡಿದ್ರೆ ಅನ್ಸುತ್ತೆ. ಏನ್ ಸೀಕ್ರೆಟು? ಸೀಕ್ರೆಟ್ ಏನಿಲ್ಲ, ನಾನು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ. ಓಕೆ. ಆಗೋದಾಗ್ತದೆ, ಹೋಗ್ತದೆ. ನಮಗೇನು ಸರಿ ಅಂತ ಕಾಣಿಸುತ್ತೆ ಅದನ್ನು ಮಾಡ್ತಾ ಹೋಗೋದಷ್ಟೇ. ಓಕೆ. ಅಷ್ಟೇ ನಮ್ಮ ಜೀವನದಲ್ಲಿ ನನಗೆ ಖುಷಿನೂ ಕೊಟ್ಟಿದೆ. ಮತ್ತು ಯಾವತ್ತು ಏನು ಅಸಮಾಧಾನನೂ ಏನಿಲ್ಲ. ನಾನು ಎಲೆಕ್ಷನ್ ಸೋತಾಗ ಗೆದ್ದಾಗ ಎಲ್ಲನೂ ಒಂದೇ ಇದರಲ್ಲಿ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಅದರಿಂದ ನಾನು ಎಲ್ಲ ಕಾಲದಲ್ಲೂ ಖುಷಿಯಾಗೇ ಇದ್ದೀನಿ. ಈ 60-70 ದಾಟ್ತು ಅಂದರೆ ಅರಳೋ ಮರಳೋ ಅಂತಾರೆ. ಏನಿಲ್ಲ, 60-70 ದಾಟಿದ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಅನುಭವದ ಆಧಾರದ ಮೇಲೆ ಪಕ್ವತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಏನೇ ಕಿರಿ ವಯಸ್ಸಿನಲ್ಲಿ ಮಾಡಿದ್ರು ಕೂಡ ಅದು ಯಾವುದೂ ಕೂಡ ಪೂರ್ಣ ಅಲ್ಲ, ಅಪೂರ್ಣ. ಅದು ನಮಗೆ ಅನುಭವದ ಆಧಾರದ ಮೇಲೆ ನಾವು ಏನೆಲ್ಲ ಕಲಿತೀವಲ್ಲ, ಅದು ನಮ್ಮ 60-70ರ ದಶಕದಲ್ಲಿ ಬಹಳ ಅನುಕೂಲ ಆಗ್ತದೆ. ಅದರಿಂದ ನಾವು ನಮ್ಮ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ನಮ್ಮ ಏನು ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥ ಕಾರ್ಯವನ್ನು ಜನರ ಪರವಾಗಿ ಮುಟ್ಟಿಸ್ತಕ್ಕಂಥದ್ದಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ ಅನುಭವ. ಆ ಒಂದು ದೃಷ್ಟಿನಲ್ಲಿ 60-70ರ ದಶಕದಲ್ಲಿ ಹೆಚ್ಚು ಕೆಲಸ ಕಾರ್ಯ ಮಾಡಲಿಕ್ಕೆ, ಜನರ ವಿಶ್ವಾಸ ಗಳಿಸಲಿಕ್ಕೆ ಸಹಾಯ ಆಗ್ತದೆ. 75ನೇ ವರ್ಷ ಅಮೃತ ಮಹೋತ್ಸವ, ಲಕ್ಷಾಂತರ ಜನ ಇದನ್ನ ಒಂಥರ ಹಬ್ಬವಾಗಿ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮಧುಗಿರಿ ದೊಡ್ಡ ಮಟ್ಟದಲ್ಲಿ ಕಂಗೊಳಿಸ್ತಾ ಇದೆ. ಏನು ಅನ್ನಿಸ್ತಿದೆ ಈ ಟೈಮ್ನಲ್ಲಿ ನಿಮಗೆ? ಅಲ್ಲ, ನಾನು ಅದಕ್ಕೆ ಅರ್ಹನೋ ಅನರ್ಹನೋ ಗೊತ್ತಿಲ್ಲ. ಆದಾಗ್ಯೂ ಕೂಡ ಜನ ಏನೋ ಒಂದು ರೀತಿಯಲ್ಲಿ ಖುಷಿಯಾಗಿ ನಮ್ಮನ್ನು ಗೌರವಿಸ್ತಕ್ಕಂಥದ್ದು ಅಂತ ಹೇಳಿ ನಾನು ಅಂದ್ಕೊಳ್ದಿದ್ರು ಕೂಡ ನನ್ನನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚು ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಉತ್ತೇಜನ ಅಂತ ಹೇಳಿ ನಾನು ಭಾವಿಸ್ತೇನೆ. ರಾಜಕಾರಣದಲ್ಲಿ ಬ್ಲಡ್ಡಲ್ಲಿ ಅದಿದ್ದರೆ ರಾಜಕೀಯ ಮಾಡೋರನ್ನ ನೋಡಿದ್ದೀವಿ ನಾವು. ನಿಮ್ಮ ಕುಟುಂಬ ಹಾಗಲ್ಲ. ಬಟ್ ನೀವ್ಯಾಕೆ ರಾಜಕಾರಣದಲ್ಲಿದ್ದೀರಿ?
ಅಲ್ಲ, ನನಗೆ ರಾಜಕಾರಣಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ನನ್ನ ಪರಿಸರನೇ ಪ್ರೇರಣೆ. ನನ್ನ ಪರಿಸರದಲ್ಲಿ ಯಾರೆಲ್ಲ ಜನ ವಾಸ ಮಾಡ್ತಾ ಇದ್ದಂಥವ್ರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿರ್ತಾರೆ, ಆ ಕಷ್ಟಗಳನ್ನು ನಾನೇ ಸ್ವಯಂ ಆಗಿ ನೋಡಿ ಆ ಕಷ್ಟಗಳನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ಒಂದು ಬದ್ಧತೆಯಿಂದ ನಾನು ರಾಜಕಾರಣಕ್ಕೆ ಬಂದಂಥವನು. ನಾನು ಒಳಗೊಂಡಂತೆ ನಮ್ಮ ಕಿರಿ ವಯಸ್ಸಿನಲ್ಲಿ ಬಹಳಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಗಮನದಲ್ಲಿಟ್ಕೊಂಡು ಆ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೆ ಅದು ರಾಜಕೀಯ ಅಧಿಕಾರದ ಅಗತ್ಯತೆ ಇದೆ ಅಂತೇಳಿ ರಾಜಕೀಯಕ್ಕೆ ಬಂದಂಥದ್ದು. ಯಾರು ಹೂ ಇನ್ಸ್ಪೈರ್ಡ್ ಯು? ಯಾರು ಪ್ರೇರಣೆ? ಸಮಾಜ ನನಗೆ ಇನ್ಸ್ಪಿರೇಷನ್ನು. ಆದರೂ ಕೂಡ ನಮಗೆ ಕಿರಿ ವಯಸ್ಸಿನಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಯಾವ ರೀತಿ ಇರಬೇಕು, ಏನು ಎತ್ತ ಅಂತಕ್ಕಂಥದ್ದನ್ನು ನಮ್ಮ ಏನು ಈಗ ನಮ್ಮ ಲಕ್ಕಪ್ಪನವ್ರು ಇರ್ತಾ ಇದ್ರು, ನಮ್ಗೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಮಗೆ ಬುದ್ಧಿ ಹೇಳ್ತಕ್ಕಂಥವ್ರು. ಯಾಕೆ ನಮ್ಮ ತಂದೆ ತಾಯಿಯಂದ್ರು ಅವರು ಅವಿದ್ಯಾವಂತರು. ಅವ್ರೇನು ನನಗೆ ಬುದ್ಧಿ ಹೇಳಿ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳುವಷ್ಟು ಅವ್ರಿಗೆ ಜ್ಞಾನದ ಕೊರತೆ ಇತ್ತು. ಅಂತ ಕಾಲದಲ್ಲಿ ನಮ್ಮ ತುಮಕೂರಿನಲ್ಲಿ TSLN ಮೂರ್ತಿ ಅವರು ಅಂತೇಳಿ ಹಿರಿಯ ವಕೀಲರು ಕೂಡ ಇದ್ರು, ಅವರು ಮುನ್ಸಿಪಲ್ ಅಧ್ಯಕ್ಷರು ಕೂಡ ಆಗಿದ್ರು. ಮತ್ತೆ ಅವರ ಕುಟುಂಬದ ಅವರ ಧರ್ಮಪತ್ನಿನೂ ಕೂಡ ನಮ್ಮ ತುಮಕೂರು ಗವರ್ಮೆಂಟ್ ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ರು, ಪ್ರಿನ್ಸಿಪಾಲ್ರು ಆಗಿದ್ರು. ಸೊ ಅವರು ನನ್ನ ತುಮಕೂರಿಗೆ ಹೋದಾಗ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಊಟದ ಟೈಮ್ ಇರ್ಬೋದು, ತಿಂಡಿ ಟೈಮ್ ಇರ್ಬೋದು. ಅಂಥ ಸಮಯದಲ್ಲಿ ನಮಗೆ ಅವರು ಹೇಳ್ತಕ್ಕಂಥ ಮಾತುಗಳು ಇವೆಲ್ಲ ನಮಗೆ ಪ್ರೇರಣೆ. ಅದ್ರ ಜೊತೆಯಲ್ಲಿ ನಮಗೆ ರಾಜಕೀಯದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಏನು ಅಂತಕ್ಕಂಥದ್ದಕ್ಕೆ ನಮ್ಮೂರಿನಲ್ಲಿ ಕುಳ್ಳಿಗಿರಿ ಶ್ರೀನಿವಾಸಾಚಾರ್ಯ ಅಂತ ಇದ್ರು, KL ನರಸಿಂಹಯ್ಯನವರು ಇದ್ರು. ಮತ್ತು ವಿಶೇಷವಾಗಿ ಲಕ್ಕಪ್ಪನವರು ಅವರು ಏನು PSP ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ ಆ ಪಕ್ಷ ಕಟ್ತಕ್ಕಂಥ ಕಾಲ ಎಂಥದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ವಿರುದ್ಧ ಯಾರು ಮಾತಾಡಾಗೆ ಇರಲಿಲ್ಲ. ಅಂತಹ ಕಾಲ 62ನೇ ಇಸ್ವಿಯಿಂದ ಅವರು ಹೋರಾಟದಿಂದ ಪಕ್ಷವನ್ನು ಕಟ್ಟಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತೇಳಿ ಕಟ್ಟಿ ಅವರು ಒಂದು ಜನಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಜನರ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇವೆಲ್ಲ ನಮಗೆ ಪ್ರೇರಣೆ. ಆ ದಿಸೆಯಲ್ಲಿ ಅವರಿಂದ ನಾವು ಬಹಳಷ್ಟು ಕಲ್ತಿದ್ದೇವೆ. ಹಾಗೆಯೇ ಮತ್ತೆ 69ರಲ್ಲಿ ಏನು ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ವಿರುದ್ಧವಾಗಿ PSP ಇದ್ದದ್ದು, ನಾವೆಲ್ಲ PSPನಲ್ಲಿ ಬೆಳೆದಂಥವ್ರು. 69ರಲ್ಲಿ ಕಾಂಗ್ರೆಸ್ ವಿಭಜನೆ ಆದಾಗ ಎಲ್ಲ PSP ಸಿದ್ಧಾಂತಗಳೇನಿತ್ತು ಅದೆಲ್ಲ ಇಂದಿರಾ ಗಾಂಧಿಯವರು ಕೂಡ ಅದನ್ನು ಜಾರಿಗೆ ತರುವಂಥದ್ದನ್ನು ಘೋಷಣೆ ಮಾಡಿದ್ರು. ಹಾಗಾಗಿ PSP ಪಾರ್ಟಿ ಅದು ಪೂರ್ಣವಾಗಿ SM ಕೃಷ್ಣ ಅವರಿರ್ಬೋದು, K ರಂಗನಾಥ್ ಸಾಹೇಬ್ರು ಇರ್ಬೋದು, ಆಗಿನ AH ಶಿವಾನಂದ ಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಇಂದಿರಾ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು ಹೋದಾಗ ನಮಗೆ ಇಂದಿರಾ ಗಾಂಧಿಯವರು ನಂತರ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕನ್ವೀನರ್ ಆಗ್ತಾರೆ. ಅವರು ಕೂಡ ಏನು ಸಮಾಜವಾದಿ ಸಿದ್ಧಾಂತ ಮತ್ತು ಬಡವರ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ದೇವರಾಜ ಏನು ಸೆಳೀತು ಸರ್ ನಿಮಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಏನು ಸೆಳೀತು ಅವಾಗಿನ 25 ವರ್ಷದ ರಾಜಣ್ಣ ಅವ್ರನ್ನ? ಆಗ ಸೆಳಿಲಿಕ್ಕೆ ಕಾರಣ ಏನಂದ್ರೆ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡ್ತಕ್ಕಂಥದ್ದು, ಪೈವಿಪರ್ ಸಬಾಲಿಷನ್, ಗರೀಬಿ ಹಟಾವೋ ಕಾರ್ಯಕ್ರಮ, ಭೂ ಸುಧಾರಣೆ ಕಾರ್ಯಕ್ರಮಗಳು, ಇವೆಲ್ಲ ಏನು ಒಂದು ಸೋಷಲಿಸ್ಟಿಕ್ ಪ್ರೋಗ್ರಾಮ್ಸ್ ಇವುಗಳನ್ನೆಲ್ಲ ಆಯಮ್ಮ ಘೋಷಣೆ ಮಾಡಿದಾಗ ನಾವು ಎಲ್ಲ ಅದೇ ಕಾರ್ಯಕ್ರಮಗಳಿಗೇನೆ ಹೋರಾಟ ಮಾಡ್ತಿದ್ದರು. ನಮ್ಮ ಕಾರ್ಯಕ್ರಮಕ್ಕೆ ಅವ್ರಿಗೂ ಬೆಂಬಲವಾಗಿ ಬಂದಾಗ ನಾವು ಅವ್ರ ಜೊತೆ ಇದ್ದು ಅವ್ರಿಗೆ ಇನ್ನೂ ಬೆಂಬಲ ಹೆಚ್ಚು ಶಕ್ತಿಯನ್ನು ಕೊಟ್ಟಾಗ ಈ ಕಾರ್ಯಕ್ರಮಗಳು ಜಾರಿ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೂ ಸೇರಿದು ದೇವರಾಜ ಅರಸರ ಜೊತೆಯಲ್ಲಿ ಅವರ ಹಿಂದೆ ನಾವೆಲ್ಲ ಒಂಥರ ಅವರಿಗೆ ನಾವೆಲ್ಲ ಮಕ್ಕಳ ರೀತಿ ನಮ್ಮನ್ನು ಕಾಣ್ತಾ ಇದ್ರು, ಅವರು ಗೌರವ ಕೊಡ್ತಾ ಇದ್ರು. ಅವರು ನೋಡಿ ಬಂದಾದ ಮೇಲಿಂದ ಅವನವ್ರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರು ಮಾಡಿದ್ದು, ಭೂ ಸುಧಾರಣೆ ಕಾಯ್ದೆಗಳು ತಂದರು, ಡೆಟ್ ರಿಲೀಫ್ ಆ್ಯಕ್ಟ್ ಅನ್ನು ತಂದರು. ಹೀಗೆ ಹಲವಾರು ಬಡವರು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಅಭ್ಯುದಯಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಂದ ನಾವು ಹೆಚ್ಚು ಉತ್ತೇಜಿತರಾಗಿ ನಾವು ನಮ್ಮನ್ನು ರಾಜಕೀಯದಲ್ಲಿ ಹೆಚ್ಚು ತೊಡಗಿಸ್ಕೊಂಡು ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡುವಂಥ ಕೆಲಸ ಮಾಡೋದು. ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಿ, ಎಲ್ಲವೂ ಹೂವಿನ ಹಾಸಿಗೆ ಅಲ್ವಲ್ಲ ಸರ್? ರೆಡ್ ಕಾರ್ಪೆಟ್ ಹಾಕಿ ನಿಮ್ಮನ್ನು ಒಳಗೆ ನಮಗೆ ಪ್ರಾರಂಭದಲ್ಲಿ ನಮಗೆ ರಾಜಕಾರಣದಲ್ಲಿ ನಮಗೆ ಸೇವೆ ಮಾಡ್ತಕ್ಕಂಥದ್ದು ಅಂತ ನಮ್ಮ ಇದೆ. ಆಗ ನಮಗೆ ಇತ್ತೀಚೆಗೆ ಗೊತ್ತಾಗಿದ್ದು ರಾಜಕಾರಣ ಅಂದರೆ ಅಧಿಕಾರ ಹಿಡಿಯೋದು ಅಂತ. ಆದರೆ ನಮಗೆ ಆಗ 78ಅಲ್ಲಿ ದೇವರಾಜ ಅರಸು ಅಸೆಂಬ್ಲಿಗೆ ನಿಲ್ಲಿಕ್ಕೆ ಹೇಳಿದ್ರು. ನಾನು ಇಲ್ಲ ಸರ್ ಈಗ ಬೇಡ ನನಗೆ ಅಂದೆ. ಆಗ ಅವರು ಪಾಪ ದುಡ್ಡಿಗೇನು ಯೋಚನೆ ಮಾಡಬೇಡ, ನೀನು ಚುನಾವಣೆಗೆ ನಾನು ಕೊಡ್ತೀನಿ ನಿಂತ್ಕೊಳ್ಳಯ್ಯ ಅಂದರು. ನಾನು ಬೇಡಿ ಸರ್ ಈಗ 83ಕ್ಕೆ ನಿಲ್ತೀನಿ ಅಂದೆ. ಬಟ್ 83 ಅಷ್ಟೊತ್ತಿಗೆ ಹೆಚ್ಚು ರಾಜಕೀಯದ ಘಟನಾವಳಿಗಳು
ಆಯ್ತು ಇಂದಿರಾ ಗಾಂಧಿ ಅವ್ರಿಗೂ ಡಿಫರೆನ್ಸ್ ಬಂದು ಅವರೇ ಬೇರೆ ಕ್ರಾಂತಿ ರಂಗ ಅಂತ ಹೋದ್ರು. ನಾವು ಇಂದಿರಾ ಗಾಂಧಿ ಅವ್ರ ಜೊತೆಲೆ ಉಳ್ಕೊಂಡು, ಬಟ್ ಆಗ ನಾನು ದೇವರಾಜ ಅರಸರ ಜೊತೆನಲ್ಲಿ ಹೋಗ್ಬೇಕಾಗಿತ್ತು ಸೈದ್ಧಾಂತಿಕವಾಗಿ ಯೋಚನೆ ಮಾಡಿದ್ರೆ. ಆದ್ರೆ ಅವರು 79ರಲ್ಲಿ ಚೀಫ್ ಮಿನಿಸ್ಟರ್ ಇರೋವಾಗ್ಲೇ ಲೋಕಸಭಾ ಚುನಾವಣೆ ಬಂದ್ಬಿಡುತ್ತೆ. ಕರೆಕ್ಟ್. ಆ ಚುನಾವಣೆ ಬಂದಾಗ ನಾನು ಅರಸರಿಗೆ ಹೇಳಿದೆ, ಸರ್ ಈ ಚುನಾವಣೆ ಲೋಕಸಭೆ ಚುನಾವಣೆ ನೀವು ಗೆಲ್ಲೋದಿಲ್ಲ, ನೀವೇನಾದ್ರೂ ಲೋಕಸಭಾ ಚುನಾವಣೆಗೆ ಹೋದ ನೆಕ್ಸ್ಟ್ ಡೇ ರಾಜೀನಾಮೆ ಕೊಟ್ಬಿಡ್ತೀರಾ ನೀವು, ಯಾಕೆಂದ್ರೆ ಒಂದ್ ಸೀಟು ಗೆಲ್ಲೋದಿಲ್ಲ ನಿಮಗೆ ಅಂತ ಹೇಳಿದೆ ನಾನು. ಇಲ್ಲ ನಾನು ಗೆಲ್ತೀವಿ ಹಂಗೆ ಹೀಗೆ ಅಂತ ಹೇಳಿದ್ರು. ಪಾಪ ಅವರಿಗೆ ಯಾವ ವರದಿಗಳಿದ್ದೋ ಏನಿದ್ದೋ ಗೊತ್ತಿಲ್ಲ. ನಮಗೆ ಅಂತ ಹೇಳಿದ್ರೆ ನಾವು ಜನರ ಮಧ್ಯೆ ಇರ್ತಾ ಇದ್ದು, ಬೆಳಿಗ್ಗೆ ಎದ್ರೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಇರೋ ಜೊತೆನಲ್ಲಿ ನಾವೆಲ್ಲ ಸುತ್ತಾಡ್ತೀವಿ. ಆಗ ಜನರ ಭಾವನೆಗಳನ್ನ ತಿಳ್ಕೊಳ್ಳೋದಿಕ್ಕೆ ಅವ್ರಿಗಿನ್ನ ಹೆಚ್ಚು ಅವಕಾಶಗಳು ನಮ್ಗಿರ್ತಾ ಇತ್ತು. ಹಾಗಾಗಿ ಅವರು ಪಾಪ ಅದು ಒಂದು ದುರದೃಷ್ಟಕರವಾದಂತಹ ಸಂದರ್ಭ ಅದು. ಇವರು ಕಾಂಗ್ರೆಸ್ ಅಂತ ಮಾಡಿಕೊಂಡು ಇವರು ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಹೋದಂಥದ್ದು. ಆಗ ಚರಣ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಚುನಾವಣೆ ಬಂದಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯ ರಾಜಕೀಯದ ಇತಿಹಾಸದಲ್ಲಿ ಕರಾಳ ಪುಟಗಳು ಅಂತೇಳಿ ನಾನು ಭಾವಿಸ್ತೇನೆ. ಪರಿಷತ್ತಲ್ಲಿದ್ರಿ, ಅದಾದ್ಮೇಲೆ ವಿಧಾನಸಭೆಗೆ ಆಯ್ಕೆ ಆಗೋದಕ್ಕೆ ಬಯಸಿದ್ರಿ. ಟಿಕೆಟ್ ಕೇಳಿದ ತಕ್ಷಣ ಹೈಕಮಾಂಡ್ ಕೊಟ್ಬಿಡಲ್ಲ, ಬೇಜಾರಾಯ್ತು. ಹೆಂಗ್ ನಿಭಾಯಿಸಿದ್ರಿ ಮತ್ತೆ ಹೆಂಗ್ ಮುಂದಕ್ಕೆ ತಗೊಂಬಂದ್ರಿ? ಹೆಂಗ್ ಕಾಂಗ್ರೆಸ್ ಜೊತೆನೆ ಇದೀರಿ? ಇಡೀ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಎಲ್ಲ ಸಮುದಾಯದವ್ರಿಗೂ ಕೂಡ ಅವಕಾಶ ಕೊಡುವಂತ ಪಕ್ಷ ಇದು ಒಂದು. ಎರಡನೇದು, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದವರ ಜನಗಳ ಹಿತವನ್ನ ಕಾಪಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈಗ ಬೇರೆ ಬೇರೆ ಪಾರ್ಟಿಯವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಮಾಡ್ಬೋದು. ನಾನು ಟೀಕೆಗೆ ಹೋಗದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಲೀಡರ್ಗಳು ಸರಿ ಇದ್ದಾರೆ ಅಂತ ನಾನೇನು ಹೇಳೋದಿಲ್ಲ. ನಮ್ಮಲ್ಲೂ ಕೂಡ ಅಲ್ಲಿ ಇಲ್ಲಿ ಲೋಪಗಳು ಇದ್ದಾವೆ. ಆದರೆ ಅಂತಿಮವಾಗಿ ಒಟ್ಟಾರೆ ಲೆಕ್ಕ ಹಾಕಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವರೆಗೂ ಕೂಡ ಅವಕಾಶಗಳು ದೊರಕುತ್ತೆ. ಮತ್ತೆ ಎಲ್ಲ ಸಮುದಾಯದ ಬಡವರಿಗೂ ಕೂಡ ಒಂದು ರೀತಿಯಲ್ಲಿ ಅವರ ಒಂದು ಆರ್ಥಿಕ ಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ ಅವರೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಸ್ವಾಭಿಮಾನದಿಂದ ಇರಬೇಕು, ಆ ರೀತಿಯ ಒಂದು ಅನಿಸಿಕೆಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ. ಸೊ ಹೊರಗೋದ್ರು ಕೂಡ ಮತ್ತೆ ವಾಪಸ್ ಇಲ್ಲೇ ಇರಬೇಕು. ಅದು ನೋಡಿ, ಹೊರಗೆ ನಾನೆಲ್ಲ ಹೋಗಿದ್ದು ನನಗೆ 1984 ಫಸ್ಟ್ ಟೈಮ್ ನಾವು ಲಕ್ಕಂದವ್ರ ಜೊತೆಯಲ್ಲಿದ್ದು. ಆಗ ಲಕ್ಕಂದವ್ರಿಗೆ ಲೋಕಸಭೆ ಟಿಕೆಟ್ ತಪ್ಪಿಸಿ ಬಸವರಾಜ್ ಅವರು ಕೊಡ್ತಾರೆ. ನಾವು ಕಾಂಗ್ರೆಸ್ಗೆ ನಾವು ಸಹಾಯ ಮಾಡಕ್ ಹೋಗ್ಲಿಲ್ಲ ಚುನಾವಣೆಯಲ್ಲಿ. ಆಗ ನನಗೆ ಪಕ್ಷದಿಂದ ತೆಗೆದುಹಾಕಿದ್ರು 84. ತಿರ್ಗಾ 94 ಏನಾಯ್ತು, ನನಗೆ 94 ನಾನೇ ಅಸೆಂಬ್ಲಿಗೆ ನಿಂತೆ. 83 ಚುನಾವಣೆಯಲ್ಲಿ ಗುಂಡೂರಾಯರು ಟಿಕೆಟ್ ಕೊಟ್ಟರು ಎಲ್ರಿಗೂ, ಕಾನೋ ಗುಂಡೂರಾಯರು, ಅವರು ನನಗೆ ಆಗ ಅನುಕೂಲ ಆಗಲಿಲ್ಲ. ತಿರ್ಗಾ 85 KH ಪಾಟೀಲ್ರು ಬಂದರು, ಆ ಕಾಲದಲ್ಲೂ ನನಗೆ ಸಹಾಯ ಆಗಲಿಲ್ಲ. 89 ವೀರೇಂದ್ರ ಪಾಟೀಲ್ರು ಬಂದರು, ಆಗಲೂ ಕೂಡ ನನಗೆ ಸಹಾಯ ಆಗಲಿಲ್ಲ. 94 ಟಿಕೆಟ್ ಭಾಳ ಸೀರಿಯಸ್ ಆಗಿ ತುಮಕೂರು ಸಿಟಿಗೆ ಕೇಳಿದೆ. ತುಮಕೂರು ಸಿಟಿಗೆ ಕೇಳಿದಾಗ ಅವರು ಕೊಡಲಿಲ್ಲ. ತುಮಕೂರು ಸಿಟಿಗಾರು ಕೊಡಿ, ಅಲ್ಲಿ ಮೈನಾರಿಟೀಸ್ ಕೊಡೋದಾದ್ರೆ ನನಗೆ ಬೆಳ್ಳಾವಿಗಾದರೂ ಕೊಡಿ ಅಂತ ಕೇಳಿದೆ, ಕೊಡಲಿಲ್ಲ. ಆಗ ನಾನು ತುಮಕೂರು ಸಿಟಿಗೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದೆ. ಅವಾಗ ಒಂದ್ಸರಿ ತೆಗೆದುಹಾಕಿದ್ರು ಕಾಂಗ್ರೆಸ್ ಪಾರ್ಟಿಲಿ. ಸರಿ, ಆಗ ನಾನು ಕಂಟೆಸ್ಟ್ ಮಾಡಿದೆ. ಆಗ ನನಗೆ 26,000 ಓಟ್ ಹಾಕಿದ್ರು. ನನಗೆ ಗೊತ್ತಿಲ್ಲ ಇಷ್ಟೊಂದು ಓಟ್ ಹಾಕ್ತಾರೆ ನನಗೆ ಅಂತ. ನಾವೇನೋ 1,000-2,000, ಯಾಕೆಂದ್ರೆ ತುಮಕೂರು ಕ್ಷೇತ್ರ ಎಂಥದ್ದು ಅಂದ್ರೆ ಹಿಂದೆ XMLAಗಳು ನಿಂತಿರು. ಸುಭಾನ್ ಸಾಹೇಬ್ ನಿಂತರು 1,000 ಓಟ್ ಹಾಕ್ಬಿಟ್ರು ಇಂಡಿಪೆಂಡೆಂಟ್. ಅವರ ರೆಡ್ಡಿ ಕಾಂಗ್ರೆಸ್ ಅಲ್ಲಿ 78. ಆ ನಂತರ ನಮ್ಮ BP ಗಂಗಾಧರ್ ನಿಂತರು ಬಹುಗುಣ ಅವರ ಪಕ್ಷದಲ್ಲಿ. ಅವ್ರಿಗೂ ಕೂಡ 2,700 ಓಟೇನೋ ಹಾಕಿದ್ರು. ಅವ್ರು ಬಹುಗುಣನೇ ಬಂದು ಕ್ಯಾಂಪೇನ್ ಮಾಡಿದ್ರು. ಅದು ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಚಿಕ್ಕವೀರಯ್ಯನವರು ಅಂತ ಹೇಳಿ ತುಮಕೂರು ಪುರಸಭೆ ಅಧ್ಯಕ್ಷರಾಗಿದ್ರು. ಅವರು ಕಮ್ಯುನಿಸ್ಟ್ ಪಾರ್ಟಿಯಿಂದ ನಿಂತ್ಕೊಳ್ತಾರೆ. ಕಮ್ಯುನಿಸ್ಟ್ ಪಾರ್ಟಿಯಿಂದ ನಿಂತ್ಕೊಂಡ್ರೆ ಅವರು ಜ್ಯೋತಿ ಬಸವನ ಬಂದು ಕ್ಯಾಂಪೇನ್ ಮಾಡ್ತಾರೆ. ಅವರು 2,600 ಓಟ್ ಹಾಕ್ತಾರೆ. ಅದರಿಂದ ಇವರು ಪಾರ್ಟಿನಲ್ಲಿಂತೂ ನ್ಯಾಷನಲ್ ಲೀಡರ್ಸ್ ಎಲ್ಲ ಬಂದು ಕ್ಯಾಂಪೇನ್ ಮಾಡಿದ್ರು ಕೂಡ ಈ ಪರಿಸ್ಥಿತಿ ತುಮಕೂರಿನಲ್ಲಿರೋವಾಗ ನಮಗೆ ಯಾವ ನ್ಯಾಷನಲ್ ಲೀಡರ್ಸ್ ಬರೋದಿಲ್ಲ, ಏನಿಲ್ಲ. ನಮಗೇನಂದ್ರೆ ಎಲ್ಲ ಬಡವ್ರ ಬಗ್ಗರು ಇಂಥ ಮಕ್ಳುಗಳನ್ನ ಕಟ್ಕೊಂಡು ನಾವು ಚುನಾವಣೆ ಮಾಡಬೇಕು. ನಮಗಿನ್ನೇನು ಜಾಸ್ತಿ ಓಟ್ ಹಾಕಲ್ಲ, ಏನು ಜಾಸ್ತಿ ಇರೋ 10,000 ಬೀಳ್ಬೋದು, ಡಿಪಾಸಿಟ್ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡು ಚುನಾವಣೆ ಮಾಡಿದೆ. ಅಂದರೆ ಚುನಾವಣೆ ಕಡೆ ಒಂದು 5 ದಿವಸದಲ್ಲಿ ಮಾಡಿದ್ದೆ. ನಾನು ಮುಂಚೆ ಯಾವುದೋ ಇದಕ್ಕೂ ಹೋಗಲಿಲ್ಲ. ಯಾವಾಗ ನಾನು ಚುನಾವಣೆ ಎಲ್ಲ ಆದ ಮೇಲೆ ಮತದ ಬಂದಿರೋದು ನೋಡಿದ್ನಲ್ಲ,
ನೋಡಿದ್ಮೇಲೆ ಅಯ್ಯೋ ನಾನು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಗೆಲ್ಬೋದಾ ಇದ್ನಲ್ಲ, ನಾನು ಪ್ರಯತ್ನ ಮಾಡ್ಲಿಲ್ವಲ್ಲ ಅಂತ ನನಗೆ ನಾನು ಅನ್ಕೊಂಡೆ. 26,000 ನಾಟ್ ಈಸಿ. ನಾನು 26. ಲಕ್ಷ್ಮೀ ನರಸಿಂಹಯ್ಯ ಅಂತ ಹೇಳಿ ಜನತಾ ಪಾರ್ಟಿಯಿಂದ ನಿಂತಿದ್ರು. ಅವರು ಮಿನಿಸ್ಟರ್ ಆ ಕಾಲದಲ್ಲಿ ಮಿನಿಸ್ಟರ್ ಇದ್ರು. ಅವ್ರಿಗೆ ನನಗಿನ್ನ 1,000 ಜಾಸ್ತಿ. ನಮ್ಮ ಶಫಿ ಅಹಮದ್ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ನಿಂತಿದ್ರು. ಅವ್ರು 29 ತಗೊಂಡ್ರು. ನಮ್ಮ BJPಯಿಂದ ನಿಂತವರು ಗೆದ್ರು. ಆಗ ಅವರೆಲ್ಲ ಕಡಿಮೆ 32, 36 ಏನೋ ತಗೊಂಡು ಗೆದ್ರು. ಆಗ ನನಗನ್ನಿಸ್ತು ನಾನು ಕ್ಯಾಂಪೇನ್ ಮಾಡಿದ್ರೆ ಸೀರಿಯಸ್ ಆಗಿ ನಾನು ಗೆದ್ಬಿಡ್ತಾ ಇದ್ನಲ್ಲ ಈ ಚುನಾವಣೆನಲ್ಲೇನೆ ಅಂತ ನನಗೆ ಆಮೇಲಂತು. ಆಗ ನನಗೆ 94 ಆ ಥರ ಆಯಿತು. ಪಾರ್ಟಿಯಿಂದನೂ ತೆಗೆದುಹಾಕಿದ್ರು. ಸರಿ ಇದ್ದೆ, ಸುಮ್ಮನೆ ಇದ್ದೆ. 98 ಪರಿಷತ್ ಎಲೆಕ್ಷನ್ ಬಂತು. ಪರಿಷತ್ ಎಲೆಕ್ಷನ್ ಏನಪ್ಪ ಅಂತ ಹೇಳಿದ್ರೆ ದೇವೇಗೌಡರು ಅವಾಗ ಪ್ರಧಾನಮಂತ್ರಿ ಇದ್ರು. ಇಲ್ಲಿ ನಮ್ಮ ಇವರು JH ಪಟೇಲ್ರು ಮುಖ್ಯಮಂತ್ರಿ ಇದ್ರು. ಆಗ 25 ಸೀಟ್ ಎಲೆಕ್ಷನ್ ಇದ್ದಿದ್ದು. ಈ ನಮ್ಮ ಓಲ್ಡ್ ಮೈಸೂರಿನಲ್ಲಿ ಕಂಟೆಸ್ಟ್ ಎಲ್ಲ ಕಡೆ 25 ಸೀಟ್ಗೂ ಮಾಡ್ತಾರೆ. ಆದರೆ ಓಲ್ಡ್ ಮೈಸೂರಲ್ಲಿ ನನಗೆ ಕೊಡ್ತಾರೆ. ಅವಾಗ ಹೆಂಗೂ ಸೋಲೋ ಸೀಟ್ ಇದು ಅಂತ ಕೊಡ್ತಾರೆ. ಆಗ ಏನಾಗ್ತದೆ, ಆ ಸರಿ ಚುನಾವಣೆಯಲ್ಲಿ ನನಗೆ 98 ನಾನು ನಿಂತರೆ ಎಂಟೈರ್ ಓಲ್ಡ್ ಮೈಸೂರಿನಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಗೆದ್ದಿದ್ದು. ಎಂಟೈರ್ ಓಲ್ಡ್ ಮೈಸೂರಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಪಾರ್ಟಿ ಅಂತ ಗೆದ್ದವರು. ಆ ಚುನಾವಣೆನೂ ಕೂಡ ನಾನು ಸ್ನೇಹಿತರುಗಳ ಮೇಲೆ ನಾನು ನಿಂತದ್ದು. ಮತ್ತು ನಾನು ಚುನಾವಣೆಗಳಲ್ಲಿ ಹಣನೂ ಯಾವತ್ತೂ ಖರ್ಚು ಮಾಡಿದವರು. ನಾನು ಖರ್ಚು ಮಾಡೋದೇ ಇಲ್ಲ. ಬೇಕಿದ್ರೆ ಓಟ್ ಹಾಕಿ ಬೇಡವಾರು ಬಿಟ್ಬಿಡಿ ಅನ್ನೋ. ಎಷ್ಟು ಡಿಫರೆನ್ಸ್ ಇದೆ ಅವತ್ತಿನ ಚುನಾವಣೆಗೂ ಇವತ್ತಿನ? ಈಗಿನ ಚುನಾವಣೆ ಅಂತಂದ್ರೆ ಯಾರು ಎಲ್ಲ ಹೆದರಿಕೆ ಆಗ್ತದೆ. ಚುನಾವಣೆ ನಮ್ಗೆ ಹೆದರಿಕೆ ಆಗ್ತದೆ. ನಾನು ಚುನಾವಣೆ ಹಣನೂ ಖರ್ಚು ಮಾಡೋನಲ್ಲ, ಮತ್ತೆ ಹಣನೂ ಖರ್ಚು ಮಾಡಲಿಲ್ಲ. ಆದರೂ ಕೂಡ ನನಗೆ ಸುಮಾರು ಫಸ್ಟ್ ರೌಂಡ್ನಲ್ಲೇ ನಾನು ಗೆದ್ದುಬಿಡ್ತೀನಿ. ನಾನು ಕೌಂಟಿಂಗ್ ದಿವಸ ಹಿಂದಿನ ದಿವಸ ಬೆಂಗಳೂರಿಗೆ ಹೋಗಿ ಇದ್ಬಿಡ್ತೀನಿ. ಅಲ್ಲೇ ನಮ್ಮ ಗೆಸ್ಟ್ ಹೌಸಲ್ಲಿ ಮಲ್ಕೊಂಡ್ಬಿಡ್ತೀನಿ. ಮಾರನೇ ದಿವಸ ಕೌಂಟಿಂಗ್ ಆಗಿ ಎಲ್ಲ ಆಗೋಗ್ಬಿಟ್ಟೈತೆ. ನಾನು ಬಂದೇ ಇಲ್ಲ. 1 ಗಂಟೆಗೆ ಬರ್ತೀನಿ. ನಾನು ಇಲ್ಲಿ ಫಸ್ಟ್ ರೌಂಡ್ನಲ್ಲೇ ಡಿಕ್ಲೇರ್ ಆಗ್ಬಿಟ್ಟಿದೆ. ನನಗೆ ಹುಡುಕ್ತಾವ್ರೆ, ನಾನು ಅಲ್ಲಿ ಮಲಗ್ಬಿಟ್ಟಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನನಗೆ ಸುಮಾರು ನಂಬಿಕೆನೂ ಇರಲಿಲ್ಲ. ಇಲ್ಲ 100%. ಯಾಕೆಂದ್ರೆ ಅದರಲ್ಲೇನು ಅನುಮಾನ ಇಲ್ಲ. ನಾನು 100% ಗೆದ್ದೇ ಗೆಲ್ತೀನಿ. ಅದರಲ್ಲಿ ಅದು ನನಗೇನಾಗಿದೆ, ನಮ್ಮ ಜಿಲ್ಲೆನಲ್ಲಿ ನಾನೊಬ್ಬ ಸಹಕಾರಿ ಆಗಿರೋದ್ರಿಂದ ನಮಗೆ ಎಲ್ಲ ತಾಲೂಕಲ್ಲೂ ಕೂಡ ಎಲ್ಲ ಪಕ್ಷದವರು ಕೂಡ ನನಗೆ ಹತ್ರದಿಂದ ವಿಶ್ವಾಸ ಇದೆ. ಅವರು ನಾನು ನಿಂತಾಗ ಅಯ್ಯೋ ಬಿಡಪ್ಪ, ಒಂದು ಎಲೆಕ್ಷನ್ ನಿಂತವನೇ, ಒಂದು ಓಟ್ ಹಾಕ್ಬಿಡೋಣ ಅವನಿಗೆ ಅಂತೇಳಿ ಯಾರು ಯಾವ್ಯಾವ ಪಾರ್ಟಿ ಓಡಾಡ್ತಾ ಇರ್ಬೋದು, ಯಾರ್ಯಾರ ಜೊತೆಲಿ ಇರ್ಬೋದು, ಓಟ್ ಮಾತ್ರ ನನ್ನ ಕಡೆ. ಹಂಗಾಗಿ ನನಗೆ ಓವರ್ ಕಾನ್ಫಿಡೆನ್ಸು. ನಾನು ಹಿಂದಿನ ದಿವಸನೇ ಇಲ್ಲಿ ಬರೋರಿಗೆಲ್ಲರಿಗೂ ಜನಗಳಿಗೆ ಊಟಕ್ಕೆ ತಿಂಡಿಗೆ ವ್ಯವಸ್ಥೆ ಮಾಡಿ ಕೌಂಟಿಂಗಿಗೆಲ್ಲ ಹೇಳಿ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಳಗ್ಗೆ ಬರೋಣ 8:30 9 ಗಂಟೆಗೆ ಅಂತ ಹೋದೆ. ನಾನು ಅಲ್ಲಿ ಮಲ್ಕೊಂಬಿಟ್ಟಿದ್ದೀನಿ ನಮ್ಮ ಗೆಸ್ಟ್ ಹೌಸಲ್ಲಿ. ನನಗೆ ಎಚ್ಚರಿಕೆನೇ ಆಗಿಲ್ಲ. 11 ಗಂಟೆಗೆ ಎದ್ದಾಳ್ತೀನಿ. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನು. ನಾನು ಲಾಯರ್ ಆಫೀಸಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ರೆ ಕೌಂಟಿಂಗ್ ಎಲ್ಲ ಆಗೋಗ್ಬಿಟ್ಟೈತೆ, ಡಿಕ್ಲೇರ್ ಆಗ್ಬಿಟ್ಟಿದೆ, ಎಲ್ಲಿದ್ಯಾ ಸರ್ಟಿಫಿಕೇಟ್ ತಗೋಬೇಕು ಅಂತಾರೆ. ಇಲ್ಲ ಹಿರೇಳಿ ಅಂತ ಬರ್ತಾ ಇದ್ದೀನಿ ಅಂತ ಹೇಳಿ ಅವಾಗ ಸ್ನಾನ ಮಾಡ್ಕೊಂಡು ಬಂದು 1:30 ಏನೋ ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಡೆ. ಹಾಗೆ ನನಗೆ ಸಂಪೂರ್ಣವಾದ ವಿಶ್ವಾಸ. ಫಸ್ಟ್ ರೌಂಡಲ್ಲೇ ಗೆದ್ದಿದ್ದು. ಅಲ್ಲಿಂದ ಹೊಸ ವೇಗ ಶುರುವಾಯ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ನಿಂತಿಲ್ಲ. ಒಂದು ಮಧುಗಿರಿ ಅಂದ ತಕ್ಷಣ KN ರಾಜಣ್ಣ ನೆನಪಿಸ್ಕೊತಾರೆ. ರಾಜಣ್ಣ ಅಂದ ತಕ್ಷಣ ಸಹಕಾರ ಕ್ಷೇತ್ರವನ್ನ ನೆನಪಿಸ್ಕೊಳ್ತಾರೆ. ಈ ತ್ರಿಕೋನ ಇದೆಯಲ್ಲ ಸರ್, ಹೇಗಿತ್ತು ಸರ್ ಈ ಜರ್ನಿ? ನೋಡಿ, ನನಗೆ 94 98 ನಿಂತೆ 2004 ಮತ್ತೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡಬೇಕಿತ್ತು. ಹೌದು. ಆವಾಗ ಈಸಿ ಇತ್ತು. ನನಗೆ ಟಿಕೆಟ್ ಕೊಡಲಿಲ್ಲ. ಆಗ ಪಕ್ಷದ ಒಳಗಡೆನೆ ಬೇರೆ ಬೇರೆ ರೀತಿ ಪಿತೂರಿ ಮತ್ತೆ ಏನಂದ್ರೆ ನಾನು ಯಾವಾಗಲೂ ಯಾರಿಗೂ ಏನೋ ಇದಿಲ್ಲದೆ ನಾನು ಸತ್ಯ ನೇರವಾಗಿ ಹೇಳ್ಬಿಡ್ತಾ ಇದ್ದೆ. ಅದು ಭಾಳಷ್ಟು ಜನಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಇವತ್ತಿಗೂ ಇದೆ ಅದು. ಅವಾಗ ಇನ್ನೂ ಜಾಸ್ತಿ ನಾನು ಭಾಳ ಒಟ್ಟಾಗಿ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಭಾಳಷ್ಟು ಜನಕ್ಕೆ ನಾನು ಕಂಡ್ರೆ ಪ್ರೀತಿನೂ ಇತ್ತು, ಭಯನೂ ಇತ್ತು, ಎರಡೂ ಇತ್ತು. ಸೊ ಹಾಗಾಗಿ ನನಗೆ 2004 ಟಿಕೆಟ್ ನನಗೆ ಪಾರ್ಟಿನಲ್ಲಿ ಕೊಡಿಸ್ಲಿಲ್ಲ. ಸರಿ, ಏನು ಮಾಡೋದು? ನಾನು ಆಯಿತು ಇರಲಿ ನೋಡೋಣ, ನನ್ನ ಜೊತೆ 8 ಜನ ನಿಲ್ತಾರೆ ನೋಡಿ ನಮ್ಮ ಜಿಲ್ಲೆಯಲ್ಲಿ ನೋಡೋಣ ಅಂತೇಳಿ ನಾನು ಇಂಡಿಪೆಂಡೆಂಟ್ ಆಗಿದೆ. ಆಗಲೂ 1500 ಓಟ್ ಹಾಕಿದ್ರು ಗ್ರಾಮ ಪಂಚಾಯತಿ ಮೆಂಬರ್ಸು ಫಸ್ಟ್ ಪ್ರಿಫರೆನ್ಸಲ್ಲಿ. ಸರಿ, ಆ ನಂತರ ನಾನು ಏನು ಮಾಡಿದೆ, ನಾನು ನನ್ನ ಹೆಂಡತಿ ಮೈಸೂರಿಗೆ ಹೋಗ್ತಾ ಇದ್ದೋ. ದೇವೇಗೌಡರು ಫೋನ್ ಮಾಡಿದ್ರು ಚುನಾವಣೆ ಎಲ್ಲ ಆದಮೇಲೆ, ಎಲ್ಲಿದ್ಯಾ? ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂದೆ. 1 ನಿಮಿಷ ಬಂದಾಗ ಇಲ್ಲ ಮನೆಗೆ ಅಂದರು. ಅಂದರೆ ಎಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂದಾಗ ಎಲ್ಲಿ ಹೋಗ್ತಾ ಇದೀಯ ಅಂದರೆ ಕೆಂಗೇರಿಲಿ ಹೋಗ್ತಾ ಇದ್ದೀನಿ ಅಂದೆ. ಸರಿ ಬಾ ಮನೆಗೆ 1 ನಿಮಿಷ ಅಂದರು. ಸರಿ ಮನೆಗೆ ಹೋದೆ. ಅವ್ರು ಕರೆಸಿ ನನಗೆ ನಮ್ಮ ಪಾರ್ಟಿಲಿ ಸೇರ್ಕೊಳ್ಳೆ, ನಮ್ಮ ಪಾರ್ಟಿಲಿ ಟಿಕೆಟ್ ಕೊಡ್ತೀನಿ ನಿನಗೆ ಅಂದರು. ನಾನು ಸರಿ ಅಂತ ಹೇಳಿ ನನಗೆ ಆಯಿತು ನಿಲ್ತೀನಿ ಅಂತ ಹೇಳಿದೆ. ಆಮೇಲೆ ಸಿದ್ದರಾಮಯ್ಯನವರು ಅಲ್ಲೇ ಇದ್ದರು. ಅವರು ಇದ್ದರು,
ಬಾರಪ್ಪ ಎಲ್ಲನ ಸೇರ್ಕೊಂಡು ಎಲ್ಲ ಮಾಡೋಣ ಅಂದರು. ಆಯಿತು ಸರ್ ಸೇರ್ಕೊಳ್ತೀನಿ ಅಂತೇಳಿ ನಾನು ಹೆಂಡ್ತಿ ಮೈಸೂರಿಗೆ ಹೋದೋ. ಆಮೇಲೆ ಬಂದಾದ್ಮೇಲೆ ಯಾವುದೋ ಒಂದು ಟೈಮ್ ಕೊಟ್ಟು ಟೈಮ್ನಲ್ಲಿ ಹೋಗಿ ಇಬ್ಬರು ಸೇರ್ಕೊಂಡು ಅವನ ಹೆಂಡ್ತಿ ZP ಅಧ್ಯಕ್ಷರು ಕೂಡ ಇದ್ದರು. ಸೊ ಹೀಗಾಗಿ ಆ ಪಕ್ಷದಲ್ಲಿ ಟಿಕೆಟು ದೇವೇಗೌಡರು ನನಗೆ ತುಮಕೂರು ಸಿಟಿಗೆ ನಿಂತ್ಕೊಳ್ಳೆ, ಹಿಂದೆ ನಿಂತು ಸೋತ್ಬಿಟ್ಟಿದ್ಯಾರು, ನನಗೆ ಬೇಡಿ ಸರ್ ಅಂದೆ. ಒಂದು ಪಾರ್ಲಿಮೆಂಟ್ ನಿಲ್ಲು, ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ನಿಲ್ಲೋದಿಲ್ಲ ಅಂದೆ. ಆ ನಂತರ ಬೆಳ್ಳಾವಿಗೆ ಕೊಡಿ ಸರ್ ಅಂದೆ. ಯಾಕೆ ಬೆಳ್ಳಾವಿಗೆ ನಿನಗೆ ಏನು, ನನಗೆ ಯಾರು ರಾಜಕೀಯದಲ್ಲಿ ಮೋಸ ಮಾಡೋನೆ ಅವನು ಸೋಲಿಸ್ಬೇಕು ನಾನು, ಅದಕ್ಕೋಸ್ಕರ ನನಗೆ ಕೊಡಿ ಅಲ್ಲಿಗೆ ಅಂದೆ. ಅವರು ಬೇಡಪ್ಪ ಬೆಳ್ಳಾವಿಗೆ, ನಿನ್ಗೆ ಹೊಸ ಕಾನ್ಸ್ಟಿಟ್ಯೂನ್ಸಿ ಹಂಗೆ ಹಿಂಗೆ, ನನಗೆ ಕಾನ್ಫಿಡೆನ್ಸ್ ಇದೆ ಗೌಡ್ರೆ, ಬೆಳ್ಳಾವಿಗೆ ಕೊಡಿ, ಅವ್ನು ಯಾರು ಮೋಸಗಾರ ಇದ್ದಾರೆ ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತೇಳಿ ಅವಾಗ ಟಿಕೆಟ್ ತಗೊಂಡು 25,000 ಲೀಡಲ್ಲಿ ಗೆಲ್ತಾ ಇದ್ದ ಒಬ್ಬ ಮನುಷ್ಯ ಅಲ್ಲಿ ಕಾಂಗ್ರೆಸ್ನಿಂದ. ಅವನು ಅವಾಗ 3rd ಪ್ಲೇಸಿಗೆ ಕಳಿಸ್ದೆ ನಾನು ಹೋಗಿ. ಸೊ ಆ ನಂತರ ಏನಾಯಿತು, 2008 ಅಷ್ಟೊತ್ತಿಗೆ ಡಿಲಿಮಿಟೇಷನ್ ಆಗ್ಬಿಡ್ತದೆ. ಕರೆಕ್ಟ್. ಡಿಲಿಮಿಟೇಷನ್ ಆದಾಗ ನಾನೇನು ಮಾಡ್ತೀನಿ, ಸೀದಾ ತುಮಕೂರು ಸಿಟಿಗೆ ನಿಂತ್ಕೋಬೇಕು ಅಂತ ನನ್ನ ಆಸೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಡೆಲ್ಲಿನಲ್ಲಿ ಮೀಟಿಂಗ್ ಕರೆದಾಗ ಆಸ್ಕರ್ ಅವರು ಇಲ್ಲಪ್ಪ ಸಿಟಿ ನಿನಗೆ ಗೊತ್ತಲ್ಲ, ನಾವು ಮೈನಾರಿಟಿಸಿಗೆ ಕೊಡ್ತೀವಿ ಹಂಗೆ ಹಿಂಗೆ ಅಂದರು. ಅಷ್ಟೊತ್ತಿಗೆ ಬೆಳ್ಳಾವಿ ಕಾನ್ಸ್ಟಿಟ್ಯೂನ್ಸಿ ಇರಲಿಲ್ಲ, 13 ಇದ್ದಿದ್ದು 11 ಕಿಳಿದೋಗಿತ್ತು. ಕರೆಕ್ಟ್. ಸರಿ ಆಮೇಲಿಂದ ಆಯಿತು ಸರ್ ಇಲ್ಲಿ ಕೊಡೋಕ್ಕಾಗಲ್ಲ ಅನ್ನೋ ತುಮಕೂರು ರೂರಲ್ಗೆ ಸರ್ ಅಂದೆ. ಮುದ್ದನ್ಮೇಗೌಡ ಸೇರಿ ಕೇಳ್ತಾನಪ್ಪ ಅಂದರು. ಆಮೇಲೆ ಆಯಿತು ಸಿರಾ ಕೊಡಿ ಸರ್ ಅಂದೆ. ಇಲ್ಲ ಜಯಚಂದ್ರ ಚಿಕ್ಕನಾಯಕನಹಳ್ಳಿ ನಿಲ್ಲೋದಿಲ್ಲ, ಯಾಕೆಂದ್ರೆ ಅವ್ರ ಓನ್ ತಾಲೂಕು ಅದು, ಅವ್ರು ನಿಲ್ಲೋದಿಲ್ಲ, ಅವ್ರು ಅಲ್ಲೇ ನಿಲ್ತಾರೆ. ಸರಿ ಅವಾಗಿದ್ದು ರಿಸರ್ವ್ ಆಗಿತ್ತು ಮಧುಗಿರಿ, ಹಾಗಾಗಿ ಮಧುಗಿರಿ ಕೊಡಿ ಸರ್, ಮಧುಗಿರಿಗೆ ನಿಲ್ತೀನಿ ಅಂತ ಹೋದೆ ಅಷ್ಟೇ. ಮತ್ತು ಆಮೇಲೆ ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಮೊದಲು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇತ್ತು. ನ್ಯಾಚುರಲಿ ಜನರಲ್ಲಿ ಇಷ್ಟು ವರ್ಷ ನಾವು ರಿಸರ್ವ್ ಕ್ಯಾಂಡಿಡೇಟ್ ವೋಟ್ ಹಾಕಿದ್ದೀವಿ, ಈಗ ಜನರಲ್ನಲ್ಲಿ ಯಾರಾದ್ರು ನಿಂತ್ಕೊಂಡಿದ್ರೆ ನಮಗೆಲ್ಲ ಅನುಕೂಲ ಇತ್ತು. ಈಗಲೂ ತಿರ್ಗಾ ಒಬ್ಬ ರಿಸರ್ವ್ ST ಅವನು ಬಂದು ನಿಂತ್ಕೊತಾನೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಸ್ವಲ್ಪ ಎಂಥವ್ರಿಗೂ ಸರ್ವೇ ಸಾಮಾನ್ಯವಾಗಿ ಒಂದು ರೀತಿ ಮನಸ್ಸಿನಲ್ಲಿ ಅಸಮಾಧಾನ ಬರೋದಕ್ಕೆ. ನಿಮ್ಮ ಆಯ್ಕೆನೇ ಕುತೂಹಲ ಇತ್ತು ಸರ್, ಯಾಕೆಂದ್ರೆ ರಾಜಕಾರಣದಲ್ಲಿ ನಾಯಕರನ್ನ ನಾವು ಜಾತ್ಯತೀತ ನಾಯಕರು ಅಂತ ಕರಿತೀವಿ. ನಿಮ್ ನೋಡಿ, ಒಂದು ಮೀಸಲು ಅಭ್ಯರ್ಥಿ ಇರುವಂತಹ ಕ್ಷೇತ್ರದಲ್ಲಿ ಸಾಮಾನ್ಯ ಒಬ್ಬ ಅಭ್ಯರ್ಥಿ ಅಲ್ಲೋಗಿ ಆಯ್ಕೆ ಮಾಡ್ಕೊಳ್ಳೋದೆ ನಾನೊಬ್ಬ ಜಾತ್ಯತೀತ ನಾಯಕ ಅಂತ ಹೇಳಲೇಬೇಕಾಗಿಲ್ಲ, ಕೆಲಸದಲ್ಲಿ ತೋರಿಸುತ್ತೆ ಅಂತ. ನೋಡಿ, ನನಗೆ ವಿಶ್ವಾಸ ಏನಪ್ಪಾ ಅಂದ್ರೆ, ನಾವು ಏನೆಲ್ಲ ಬಡವ್ರ ಪರವಾಗಿ ಕೆಲಸ ಮಾಡಿರ್ತೀನಿ, ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜೊತೆನಲ್ಲಿ ಆ ಜನಗಳು ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೋತಾರಲ್ಲ, ಅದು ನನಗೆ ರಕ್ಷಣೆ ಇರ್ತಕ್ಕಂಥದ್ದು. ಅದೇ ದೇವರ ಆಶೀರ್ವಾದ ಅಂತ ನಾನು ಬಹಳ ಸರಿ ಹೇಳ್ತಿರ್ತೀನಿ. ಯಾರೋ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿದಾಗ, ಧ್ವನಿ ಇಲ್ಲದೆ ಇದ್ದವನಿಗೆ ಧ್ವನಿ ಕೊಟ್ಟಾಗ ಅವರು ಹೇಳ್ತಾರೆ, ಅವರೇ ನನ್ನ ಹೆಸರು ಹಿಡಿದು ನನಗೆ ಒಳ್ಳೇದಾಗ್ಲಿ ಅಂತ ಹೇಳಲ್ಲ, ಅಯ್ಯೋ ಯಾರೋ ಮಾರಾಯನಪ್ಪ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ಕರೆಕ್ಟ್. ಅದು ನಿಜಕ್ಕೂ ಕೂಡ ದೇವರ ಆಶೀರ್ವಾದ ಅಂತ. ನಾವು ಯಾರಿಗಾದ್ರೂ ಅಸಹಾಯಕರಿಗೆ ಶೋಷಣೆ ಮಾಡಿ ಅವರ ನಿಟ್ಟುಸಿರಿದೆಯಲ್ಲ, ಅಯ್ಯೋ ದೇವರೇ ನೋಡ್ಕೊಳಪ್ಪ ಇವ್ನ ಮನೆ ಹಾಳಾಗ ಅಂತಾರಲ್ಲ, ಅದೇ ನಿಜವಾದ ದೇವ್ರ ಶಾಪ. ಇದನ್ನ ನಾನು ಬಲವಾಗಿ ನಂಬಿರುವಂಥದ್ದು. ಮಧುಗಿರಿ ಹೇಗಿತ್ತು, ಇವಾಗ ಹೇಗಿದೆ? ಈಗ ನನ್ ಕೇಳಿದ್ರೆ ಅದು ನಾನು ಹೇಗಿದೆ ಅಂತ ಹೇಳಿ ನೀವು ಎಂಟ್ರಿ ಕೊಟ್ಟಾಗ ಸರ್ ಮಧುಗಿರಿ ಕ್ಷೇತ್ರ, ನಾನು ಎಂಟ್ರಿ ಕೊಟ್ಟಾಗ ಪಾಪ ಮಧುಗಿರಿನಲ್ಲಿ ಅದು ಊರಿಗೂ ಟೌನು ಅಲ್ಲ, ಮತ್ತೆ ಹಳ್ಳಿನೂ ಅಲ್ಲ. ನಮ್ಮ ಇವರಿದ್ರು ಚೀಫ್ ಸೆಕ್ರೆಟರಿ ಎಮ್ಮನ್ ಗಂಡ ಈಗಿದಾರಲ್ಲ ರಜನೀಶ್ ಗೋಯಲ್, ಅವಾಗ ರಜನೀಶ್ ಗೋಯಲ್ ನಮ್ಮಲ್ಲಿ ಪ್ರೊಬೇಷನರಿ AC ಇದ್ರಂತ, ನನಗೆ ಗೊತ್ತಿಲ್ಲ. ಅವರು ಒಂದ್ಸರಿ ನನಗೆ ಅವ್ರ ಚೀಫ್ ಸೆಕ್ರೆಟರಿ ಇರುವಾಗ ರಾಜಣ್ಣ ಸಾಹಬ್ ಅಂದ್ರು, ವಾಟ್ ಸರ್ ನಮಸ್ಕಾರ ಹೇಳಿ ಸರ್ ಅಂದೆ. ಯು ಆರ್ ಫ್ರಮ್ ಮಧುಗಿರಿ ಅಂದರು. ಎಸ್ ಐ ಆಮ್ ಫ್ರಮ್ ಮಧುಗಿರಿ ಸರ್ ಅಂದೆ. ಐ ವಾಸ್ ಪ್ರೊಬೇಷನರಿ AC ಇದೆ ಅಂದರು. ಓಕೆ ಸರ್ ವೆರಿ ಗುಡ್ ಅಂದೆ. ಹಾಗಂದಾಗ ಅವ್ರು ಹೇಳ್ತಾ ಇದ್ರು, ಯು ಸಿ ರಾಜಣ್ಣ, ವೆನ್ ಐ ವಾಸ್ AC ಇನ್ ಮಧುಗಿರಿ ಐ ಯೂಸ್ ಟು ಸಿ ಓನ್ಲಿ ಪಿಕ್ಸ್, ನೋ ಪೀಪಲ್ ಅಂದಿದ್ದು. ಯಾರು ನಮ್ಮ ಅವ್ರ ಚೀಫ್ ಸೆಕ್ರೆಟರಿ. ಅಂದ್ರೆ ಆವತ್ತಿನ ಕಾಲದಲ್ಲಿ ಆ ರೀತಿಯ ವಾತಾವರಣ ಇತ್ತು. ಈಗ ನಾನು ಶಾಸಕನಾಗಿ ಹೋಗಿ ಬಂದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಕಾಲದಲ್ಲಿ ಅಲ್ಲಿನ ಬೆಳವಣಿಗೆಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟರು. ಅವರ ಒಂದು ಪ್ರೋತ್ಸಾಹ ಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಇರಲಿಲ್ಲ, ಆಫೀಸ್ ತಂದೆ ಅಲ್ಲಿಗೆ. ಮತ್ತು ಬೇರೆ ಬೇರೆ ಕಟ್ಟಡಗಳು ಏನೇನಿತ್ತು, ಆಫೀಸ್ಗಳು ಬೇಕಾಗಿರ್ತಕ್ಕಂಥದ್ದು, ಒಂದು ಫೈರ್ ಸ್ಟೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲನೂ ಕೂಡ ನಾನು ಮಧುಗಿರಿನಲ್ಲಿ ತಂದು, ಈಗ ಮಧುಗಿರಿನಲ್ಲಿ ನೋಡಲಿಕ್ಕೆ ಒಂದು ರೀತಿಯಲ್ಲಿ ಪರವಾಗಿಲ್ಲ, ಇದು ಒಂದು ಪಟ್ಟಣ ಇದೆ ಅಂತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ. ನಿಮ್ಮ ರಾಜಕಾರಣ ಅಂದರೆ ರಾಜಕೀಯ ಬೆಳವಣಿಗೆಗಳು ಸಾಮಾಜಿಕವಾಗಿ ಆ ಕ್ಷೇತ್ರವನ್ನ ಬೆಳೆಸಬೇಕು, ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಒಂದು ಕ್ಷೇತ್ರವನ್ನ. ಯಾಕಂದರೆ ಮಧುಗಿರಿ ಅಂದಾಗ ವಿಶ್ವಮಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಹೆಸರುವಾಸಿ ಅವರು. ಈ ಜಾಗವನ್ನು ಕೂಡ ಇವರ ಜೀವಿತಾವಧಿಯಲ್ಲಿ ಮಾಡಿದ್ರು ಅನ್ನೋದಿದೆಯಲ್ಲ, ಅದಕ್ಕೆ ಮನಸ್ಸು ಮಾಡೋದು ಬೇರೆ ಮತ್ತು ಪೂರಕವಾಗಿ ಸಹಾಯ ಮಾಡೋದು ಬೇರೆ. ಯಾರು ನಿಮಗೆ ಸಾಥ್ ಕೊಟ್ಟವರು? ಈಗ ನೋಡಿ,
ಮಧುಗಿರಿನಲ್ಲಿ ನಾನು 2008ರಲ್ಲಿ ಮೊದಲು ಚುನಾವಣೆಗೆ ನಿಂತಾಗ ಜನರು ಪರಿಚಯ ಇದ್ರು, ಮುಖಂಡರುಗಳು, ವೋಟರ್ಸ್ ಪರಿಚಯ ಇರಲಿಲ್ಲ. ಮತ್ತೆ ಹಳ್ಳಿಗಳು ನನಗೆ ಪರಿಚಿತ ಇಲ್ಲ, ನಾನೇನು ಜಾಸ್ತಿ ಹೋಗ್ತಾ ಇರಲಿಲ್ಲ. ಏನೋ ಹಿಂದೂಪುರ ಹೋಗವ, ಕೊಡಗೇನಹಳ್ಳಿ ಕಡೆ ಹೋಗ್ತಾ ಇದ್ದ. ಇಟಗಿದ್ನಹಳ್ಳಿ ಐಡಿಹಳ್ಳಿ ಏನಿದೆ ಅದು ಒಂದು KPCC ಕಾನ್ಸ್ಟಿಟ್ಯೂನ್ಸಿ ಇತ್ತು, ಒಬ್ಬ KPCC ಮೆಂಬರ್ ಬರ್ಬೋದಾಗಿತ್ತು. ಅಲ್ಲಿಗೆ ಒಂದೊಂದ್ಸರಿ ಯಾವಾಗಾದ್ರೂ ಹೋಗ್ತಾ ಇದ್ದು. ಮತ್ತೆ ಬಿಟ್ಟರೆ ಬೇರೆ ಕಡೆ ನಾವು ಮಧುಗಿರಿನಲ್ಲಿ ಯಾವುದೇ ವಿಲೇಜ್ಗಳ ಒಂದು ನಮ್ಮ ಸಂಪರ್ಕ ಇರಲಿಲ್ಲ. ಸೊ ಹೀಗಾಗಿ 2008ರಲ್ಲಿ ನನಗೂ ಕೂಡ 513 ಹೋಟೆಲ್ ಸೋತಿದ್ದು ನಾನು ಮೊದಲನೇ ಸರಿ. ಆಗ ಸೋತಾಗ ನನಗೆ ದುರಾದೃಷ್ಟ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ 2 EVMಗಳು ಮಿಷನ್ ಬರದೇ ಇದ್ರೆ ಅವಾಗಲೇ ನಾನು 2500 ಹೋಟೆಲ್ ಗೆಲ್ತಿದ್ದೆ. ಅದು 2 ಮಿಷನ್ ಬಂದಾಗ ಒಂದ್ರ ಪಕ್ಕ ಒಂದು ಇಡ್ತಾರೆ, ನಂದು ಮೊದಲನೇ ಹೆಸರು ಇರ್ತದೆ. ಈ ನಮ್ಮವರೆಲ್ಲ ಮೊದಲನೇದು ಕೋಟ್ ಹಾಕ್ರಪ್ಪ, ಮೊದಲನೇದು ಕೋಟ್ ಹಾಕಿದ್ರೆ ಎಲ್ಲ ಹೋಗಿ 2ನೇ EVMನಲ್ಲಿ ಹಾಕ್ಬಿಡ್ತಾರೆ. ಅವ್ನು ಯಾರೋ ಅನಾಮಧೇಯ, ಅವನಿಗೆ 2600 ಓಟ್ ಬಿದ್ದುಬಿಡ್ತಾವೆ. ಸೊ ಅದರಿಂದ ನಾನು 513 ಓಟಲ್ಲಿ ಸೋಲಂಗಾಗ್ತದೆ. ಮತ್ತೆ 1 ವರ್ಷಕ್ಕೆ ಬೈ ಎಲೆಕ್ಷನ್ ಬರ್ತದೆ, ರಿಸೈನ್ ಮಾಡ್ತಾರೆ ಅವರು, ಬೈ ಎಲೆಕ್ಷನ್ ಬರ್ತದೆ. ಆಗ ಕುಮಾರಸ್ವಾಮಿ ಅವ್ರ ಕುಟುಂಬ ಬಂದು ಸ್ಪರ್ಧೆ ಮಾಡ್ತಾರೆ. ಆಗ ನಾನು 2000 ಓಟಲ್ಲಿ ಸೋಲ್ತೀನಿ. ಅವ್ರು ಬಂದಾಗ ಅವ್ರಿಗೆ ಅಂದರೆ ಎಲ್ಲ ದೇಶದಲ್ಲಿರೋ ಮುಖಂಡರುಗಳೆಲ್ಲ ಬಂದು ಕ್ಯಾಂಪೇನಿಗೆ ಬರ್ತಾರೆ. ನಮಗೆ ಯಾರಿಲ್ಲ. ನಾನು ಅವಾಗ ಡಾಕ್ಟರ್ ಪರಮೇಶ್ ಅವರು, ನಮ್ಮ ಜಿಲ್ಲೆಯವರು, ಮುಖಂಡರುಗಳು ಮತ್ತೆ ಎಲ್ಲ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡಿ. ಏನಿತ್ತು ಸೋತಾಗ ಏನು ಅನಿಸ್ತಿತ್ತು ಮನಸ್ಥಿತಿ? ಸಾಕಪ್ಪ ಬೇಕು ಬೇಡ ಅಂತ ಇಲ್ಲ, ನನಗೇನು ಅನಿಸ್ಲಿಲ್ಲ. ಯಾಕೆಂದ್ರೆ ಮೊದಲನೇ ಚುನಾವಣೆಗೆ ಸೋಲು ಕಾರಣ ಏನು ಅಂತಕ್ಕಂಥದ್ದು ಅನಲೈಸ್ ಮಾಡಿದೆ. ಮತ್ತೆ 2ನೇ ಸರಿ ಚುನಾವಣೆ ನಾನು ಗೆಲ್ಲಬೇಕಿತ್ತು ನಾನು. ಆಗ ಕಾರಣ ಏನಂದ್ರೆ ನಮ್ಮ ಸಿದ್ದರಾಮಯ್ಯನವರು 8 ಬೈ ಎಲೆಕ್ಷನ್ಸ್ ಇತ್ತು. ಇವರಿಗೆ ACCನಲ್ಲಿ ಅಷ್ಟೊತ್ತಿಗೆ ಅಪೋಸಿಷನ್ ಲೀಡರ್ ಮಾಡಿರಲಿಲ್ಲ. ಇವರು ಆ ಬೇಸರದಲ್ಲಿ ನಾನು ಎಲ್ಲೂ ಕ್ಯಾಂಪೇನಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕ್ಯಾಂಪೇನಿಗೆ ಬರಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ನಾನು 2ನೇ ಸರಿ ಸೋಲ್ಬೇಕಾಗಿತ್ತು. ಮೊದಲನೇ ಸರಿ EVM ಮಿಷನ್ನಿಂದ ಸೋಲ್ಬೇಕಾಯಿತು. ಸರಿ ಆಯ್ತಲ್ಲ ಅಂತೇಳಿ ಸುಮ್ಮನೆ ಇದ್ದೆ. ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ಸ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲ್ಟಿಗಳೆಲ್ಲ ಬಂದು ಆ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಜಯ ಗಳಿಸ್ತಾರೆ. ಅದು ಒಂದು ನನಗೆ ಪ್ರೇರಕ ಶಕ್ತಿ. ಬಟ್ ಒಂದು ಗುಣ ಏನಪ್ಪ ನಿಮ್ದು ಅಂದ್ರೆ, ನೀವು ಸೋತಾಗ್ರೂ ಆ ಕ್ಷೇತ್ರ ಜೊತೆ ನಂಟು ಬಿಟ್ಟಿಲ್ಲ ನೀವು. ನೋಡಿ ನಾನು ಸೋತೆ, 500 ಜನ ವೋಟ್ ನನಗೆ ಕಮ್ಮಿ ಹಾಕಿರ್ಬೋದು. ಆಯ್ತು, ಆದ್ರೂ ನನಗೂ 52,000 ವೋಟ್ ಹಾಕಿರ್ತಾರಲ್ಲ, ನಾನು ಅವ್ರಿಗೆ ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕಲ್ಲ, ಅವ್ರ ಋಣ ನಾನು ತೀರಿಸ್ಬೇಕಲ್ಲ. ನಾನು ಸೋತ ಕ್ಷಣಕ್ಕೆ ಅವ್ರ ಗತಿ ಏನು ಮತ್ತೆ? ಹಾಗಾಗಿ ಸೋಲು ಗೆಲುವಿನಿಂದ ಪ್ರಶ್ನೆ ಅಲ್ಲ, ಆದರೆ ನಮ್ಮ ನಂಬಿರ್ತಕ್ಕಂಥ ಜನರ ಯೋಗಕ್ಷೇಮವನ್ನ ಕಾಪಾಡ್ತಕ್ಕಂಥದ್ದು ಒಬ್ಬ ಮುಖಂಡ ಮಾಡಿದ್ರೆ ಆ ಮುಖಂಡನಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸಿರುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಗೆದ್ದಾದ್ಮೇಲೆ ಬಹಳ ಅಪರೂಪ ಅಂದರೆ ಯಾರು ಸಹಕಾರ ಕ್ಷೇತ್ರವನ್ನ ಆಸಕ್ತಿ ಇರೋರು, ಅದಕ್ಕೊಂದು ಮುನ್ನೆಲೆಯ ಕೆಲಸ ಮಾಡಿದವ್ರಿಗೆ ಅದೊಂದು ಪೋರ್ಟ್ಫೋಲಿಯೋ ಸಿಗೋದಿದೆಯಲ್ಲ ಸರ್, ಸಹಕಾರ ಸಚಿವರು ಅಂತ. ಇದು ಬಹಳ ಅಪರೂಪ. ಇದು ನೋಡಿ, ನನಗೆ ಒಂದು ಲೈಫ್ ಆಂಬಿಷನ್. ನನಗೆ ಮೊದಲು ಈ ಸಹಕಾರಿ ಇಲಾಖೆನಲ್ಲಿ ಬೇರೆ ಬೇರೆ ಇಲಾಖೆಗಳೆಲ್ಲ ಸೇರಿದ್ದು. ಹೌದು. ಆದರೆ ಈಗ ನನಗೆಲ್ಲಿರ್ತಕ್ಕಂಥದ್ದಕ್ಕೆ ಅವ್ಯಾವುದೂ ಇಲ್ಲ. ಇರಲಿ, ಸಂತೋಷ. ಆದರೆ ಸಹಕಾರಿ ಇಲಾಖೆಯಲ್ಲಿ ನಾನು ಪ್ರಾರಂಭ ಮಾಡಿದ್ದೆ ರಾಜಕಾರಣ ಸಹಕಾರ ಆಂದೋಲನದಲ್ಲಿ. ನಾನು 74ರಲ್ಲಿ TAPCMSನ ಮೊದಲನೇ ಅಧ್ಯಕ್ಷ ಆದೆ. 74ರಲ್ಲಿ ವಿಲೇಜ್ ಲೆವೆಲ್ ಸೊಸೈಟಿ ಡೈರೆಕ್ಟರ್ ಆದೆ. ಹೀಗಾಗಿ ಅಲ್ಲಿಂದ ನಾನು ಜಿಲ್ಲಾ ಬ್ಯಾಂಕಿಗೆ 84ರಲ್ಲಿ ಡೈರೆಕ್ಟರ್ ಆದೆ. ಅಲ್ಲಿಂದ ಇಲ್ಲಿನವರೆಗೂ ಕೂಡ ಡೈರೆಕ್ಟ್ ಆಗಿ ಅಲ್ಲೇ ಇದ್ದಿದ್ದೇನೆ. ಮತ್ತೆ 94ರಲ್ಲಿ ಅಪೆಕ್ಸ್ ಬ್ಯಾಂಕಿಗೆ ಡೈರೆಕ್ಟರ್ ಆಗೋದೆ. 2002-03ನಲ್ಲಿ ನಾನು ಅಪೆಕ್ಸ್ ಬ್ಯಾಂಕಿಗೆ ಮೊದಲನೇ ಬಾರಿ ಅಧ್ಯಕ್ಷ ಆದೆ. ಆಗ ನಾವು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ SM ಕೃಷ್ಣ ಅವರು, ಮತ್ತು ಇಲ್ಲಿನ ಡಾಕ್ಟರ್ ಪರಮೇಶ್ ಮತ್ತು ಜಾಲಪ್ಪನವರು ಎಲ್ಲ ಸೇರಿ ನನಗೆ ಅಧ್ಯಕ್ಷ ಸ್ಥಾನ ಕೊಡಿಸಿದ್ರು. ಆನಂತರ ಅಲ್ಲಿ ನಿರ್ದೇಶಕನಾಗಿ ಇವತ್ತು ಇದ್ದೇನೆ. ಆದರೆ ಇನ್ನೊಮ್ಮೆ ಲಾಸ್ಟ್ ಅಸೆಂಬ್ಲಿ ಮೆಂಬರ್ ಇದ್ದೆ, ಮಂತ್ರಿ ಆಗಲಿಲ್ಲ ನಾನು. ಆಗ ನೀನು ಅಧ್ಯಕ್ಷ ಆಗಯ ಅಂತೇಳಿ ಇದೇ ಸಿದ್ದರಾಮಯ್ಯನವ್ರು ಕರೆದು ಹೇಳಿದ್ರು. ಆಗ ಒಂದು 5 ವರ್ಷ ಅಧ್ಯಕ್ಷ ಆಗಿದ್ದೆ. ಹೀಗೆ ಅಪೆಕ್ಸ್ ಬ್ಯಾಂಕಲ್ಲಿದ್ದೇನೆ, ಮತ್ತು ನಾಬ್ಸ್ಕಾಬಲ್ಲಿದ್ದೇನೆ, ಕೋಆಪರೇಟಿವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದ್ದೆ. ಹೀಗೆ ಎಲ್ಲೆಲ್ಲ ಅವಕಾಶಗಳು ಸಿಗ್ತವೆ ಎಲ್ಲ ಕಡೆನೂ ಸಹಕಾರಿ ಆಂದೋಲನದಲ್ಲಿ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿದೆ. ಅದರಿಂದ ನನಗೆ ತೃಪ್ತಿನೂ ಇದೆ. ನಿರ್ದೇಶಕರಾಗಿ ಸೇವೆ ಮಾಡೋದು ಬೇರೆ, ಆದರೆ ಅದಕ್ಕೆ ಆ ಇಲಾಖೆಗೆ ಸಚಿವರಾಗಿ ನಿಮ್ಮ ಕೈಲಿರೋ ಅಧಿಕಾರ ಬೇರೆ. ಸೊ ನೀವು ಸಚಿವರಾದಮೇಲೆ ಸಹಕಾರ ಕ್ಷೇತ್ರ ಮತ್ತು ಸಹಕಾರ ಇಲಾಖೆ ಹೇಗಿದೆ ಸರ್? ನಾನು ಸಚಿವ ಆದ ಮೇಲೆ ಸಹಕಾರಿ ಇಲಾಖೆ ಕೆಲವೇ ಜನರ ಒಡನಾಟದಲ್ಲಿ ಇಲಾಖೆಗೂ ಆಂದೋಲನ ಬೆಳೀತಾ ಇತ್ತು. ನಾನು ಅದನ್ನು ಜನರ ಆಂದೋಲನ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ನಾನು ಏನೋ ಯಶಸ್ವಿನಿ ಸ್ಕೀಮನ್ನು
ಅದನ್ನ ನಿಲ್ಲಿಸಿದ್ರು, ಮಧ್ಯೆ ಸ್ಥಗಿತ ಮಾಡಿದ್ರು. ನಾನು ಅದನ್ನ ಮುಂದುವರಿಸುವಂಥದ್ದು ಮಾಡಿದೆ. ಮತ್ತೆ ಏನು ಹೆಣ್ಮಕ್ಳುಗಳು ಮತ್ತೆ SC ST ಅವರು ಷೇರನ್ನ ಕಟ್ತಕ್ಕಂಥದ್ದಕ್ಕೆ ಅದನ್ನ ಒಂದು ಆಂದೋಲನದ ರೀತಿಯಲ್ಲಿ ನಾನು ಮಾಡಿ ಅವರೆಲ್ಲರೂ ಕೂಡ ಸದಸ್ಯರಾಗೋ ರೀತಿ ಮಾಡಿದೆ. ಮತ್ತೆ ಬಹಳಷ್ಟು ತಿದ್ದುಪಡಿಗಳನ್ನ ಮಾಡಿ ನಾನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಕೆಲವು ಕ್ಲಾರಿಫಿಕೇಶನ್ ಕೇಳಿದರೆ ಅದನ್ನು ಕೊಡ್ತಾರೆ, ನಾವು ಕೊಡ್ತೇವೆ. ಕೊಟ್ಟಾದ ಮೇಲೆ ಅದು ಅಪ್ರೂವ್ ಆಗಿ ಬಂದ ಮೇಲೆ ಇದು ಬಹಳಷ್ಟು ಜನ ಯುವಕರು ಈ ಆಂದೋಲನದಲ್ಲಿ ಸೇರ್ಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ತಾ ಇದ್ದೀನಿ. ಮತ್ತೆ ಈ ಸಹಕಾರಿ ಆಂದೋಲನ ಇದು ಸಾಮಾನ್ಯ ಜನರಿಗೆ ಅವರ ಜೀವನವನ್ನ ಮಾಡಲಿಕ್ಕೆ ಅನುವು ಆಗೋ ರೀತಿಯಲ್ಲಿ ನಾವು ಸಹಕಾರಿ ಆಂದೋಲನ ಸಹಾಯ ಮಾಡೋಕ್ಕೆ ಅವಕಾಶ ಇದೆ. ಬೇರೆ ಯಾರಿಗೂ ಆ ಥರದ ಅವಕಾಶಗಳು ಬೇರೆ ಯಾವುದೇ ಇಲಾಖೆನಲ್ಲಿ ಇಲ್ಲ. ನಾವು ಯಾಕೆಂದ್ರೆ ಬೆಳಗ್ಗೆ ರೈತನಿಗೆ ಏನಾದ್ರು 10ರಿಂದ ಸಹಾಯ ಮಾಡ್ಬೋದು, ಅಥವಾ ನಿರ್ಗತಿಕ ಇರ್ತಾನೆ, ಅವ್ನು ಯಾರೋ ಒಬ್ಬ ಒಂದು 500 ರೂಪಾಯಿಗೆಲ್ಲೋ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾನೆ, ಅವ್ನಿಗೊಂದು 5,000 ಸಾಲ ಬೇಕಿರ್ತದೆ. ನಾವು ಅಂಥವನ್ನೆಲ್ಲ ಹುಡುಕಿ ನೋಡಿ, ಕೋವಿಡ್ ಸಮಯದಲ್ಲಿ ಸುಮಾರು ಒಂದು 10,000 ಜನ ಈ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಅಂಥವರು ಕೋವಿಡಲ್ಲಿ ವ್ಯಾಪಾರ ಇಲ್ಲ, ಏನಿಲ್ಲ, ಇರೋ ಬಂಡವಾಳ ತಿಂದಾಕ್ಬಿಟ್ಟಿರ್ತಾರೆ. ಸರಿ, ಆಮೇಲೆ ವ್ಯಾಪಾರ ಮಾಡಬೇಕು ಅಂದರೆ ಮತ್ತೆ ತಿರ್ಗಿ ಅವರು ಮನಿ ಲ್ಯಾಂಡರ್ಸ್ ಹತ್ರ ಹೋಗ್ಬೇಕಾಗ್ತದೆ. ಮನಿ ಲ್ಯಾಂಡರ್ಸ್ ಏನು ಧರ್ಮದ ಬಡ್ಡಿ ಅಂದರೆ 12% ₹1, ಆ ಥರ ತಗೊಂಡ್ರೆ ಹಾಳಾಗ್ಲಿ ಅನ್ಬೋದು. ಅವರು ಎಲ್ಲ ಬಡ್ಡಿ ತಗೊಳ್ಳೋದನ್ನ ನೀವು ನೆನೆಸ್ಕೊಂಬಿಟ್ರೆ ಅವರು ಅಲ್ಲಿ ಸಾಲ ತಗೊಳ್ಳೋರು ಯಾರು ಮತ್ತೆ ವಾಪಸ್ ಕೊಡೋಕ್ಕಿಲ್ಲ, ಅವರು ಅಂಥವ್ರೆ ತಗೋಬೇಕಲ್ಲ. ಅಷ್ಟು ಬಡ್ಡಿ 60%ವರೆಗೂ, ₹5 ಬಡ್ಡಿಯಿಂದ 60% ಅಷ್ಟು ಬಡ್ಡಿ ಹಾಕುವಂಥದ್ದು ಸಂದರ್ಭ ಇತ್ತಲ್ಲ. ಆ ಸಂದರ್ಭದಲ್ಲಿ ನಾನು ಆ 10,000 ಜನದಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನು ಈ ಜಿಲ್ಲೆನಲ್ಲಿ ನಾವು ಹುಡುಕಿ ಅವರು ಎಲ್ರಿಗೂ ಕೂಡ ಆ ಸಂದರ್ಭದಲ್ಲಿ ಸಾಲ ಸೌಲಭ್ಯ ಕೊಟ್ಟು, ಆಗ ಅವರು ಕೂಡ ಅದರಿಂದ ವ್ಯಾಪಾರನೋ ಮತ್ತೊಂದು ಮಾಡಿ ಸಂಪಾದನೆನೂ ಮಾಡಿಕೊಂಡು ನಮಗೆ ಅಸಲು ಬಡ್ಡಿನೂ ಕೂಡ ಕಟ್ಟಿದ್ದಾರೆ. ನಾವು ಅಂತಹ ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾವ ಕಾರಣಕ್ಕೆ ಜನ ನೆನಪಿಸ್ಕೋತಾರೆ ಸಹಕಾರ ಸಚಿವರನ್ನ ಮುಂದೆಯೂ ಕೂಡ? ಮುಂದೆ ಯಾವ ಕಾರಣಕ್ಕೆ ನಮ್ಮ ಜಿಲ್ಲೆನಲ್ಲಿ ನೋಡಿ, ಮೊದಲೆಲ್ಲ ಏನಾಗ್ತಿತ್ತು, ಒಂದೊಂದು ಸೊಸೈಟಿನಲ್ಲಿ ಒಂದು ವರ್ಷಕ್ಕೆ ಒಂದು 10 ಲಕ್ಷ 15 ಲಕ್ಷ ಸಾಲ ಕೊಡ್ತಾ ಇರಲಿಲ್ಲ. ಆ ಕೊಡೋ ಸಾಲ ಯಾರಿಗೂ ಆಗ್ತಾ ಇತ್ತು, ಅಲ್ಲಿ ಡೈರೆಕ್ಟ್ಗಳು ಇರ್ತಾ ಇರಲ್ಲ, ಅವ್ರ ಸಂಬಂಧಿಕರು, ಅವರು ರೈತರುಗಳು ಅವರೇ ತಗೊಳ್ತಾ ಇದ್ರು. ನಾನು ನಮ್ಮ ಜಿಲ್ಲೆನಲ್ಲಿ ಏನು ಮಾಡಿದೆ, ಯಾರೆಲ್ಲ ಸಣ್ಣ ರೈತರು ಇದ್ದಾರೆ, 10 ಗುಂಟೆ ಇರೋರು, 5 ಗುಂಟೆ ಇರೋರು, 20 ಗುಂಟೆ ಇರೋರು, ಅವ್ರಿಗೂ ಕೂಡ ನಾವು ಕರೆದು ಪತ್ರಿಕೆನಲ್ಲಿ ನೋಟಿಫೈ ಮಾಡಿ, ಯಾಕೆಂದ್ರೆ ಅವ್ರಗಳಿಗೆಲ್ಲ ಏನಿತ್ತು ಅಭಿಪ್ರಾಯ ಅಂದ್ರೆ, ನಮ್ಗೆ ಈ ಭೂಮಿಗೆ ಯಾರು ಸಾಲ ಕೊಡ್ತಾರೆ, ದೊಡ್ಡ ದೊಡ್ಡ ಜಮೀನ್ದಾರುಗಳಿಗೆ ಕೊಡ್ತಾ ಇಲ್ಲ, ನಮ್ಗೆಲ್ಲಿ ಕೊಡ್ತಾರೆ ಅಂತೇಳಿ ಅವ್ರಿಗೆ ಆ ಥರ ಮನಸ್ಥಿತಿ ಬಂದ್ಬಿಟ್ಟಿತ್ತು. ನಾನು ಆಗ ಒಂದು ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕಿಸ್ದೆ, ಈ ಥರ ಸಣ್ಣ ಸಣ್ಣ ಭೂಮಿಯನ್ನು ಹೊಂದಿರ್ತಕ್ಕಂಥವ್ರು ನಿಮ್ಮ ಪಕ್ಕದ ಸಹಕಾರ ಸಂಘಕ್ಕೆ ಹೋಗಿ ನಿಮ್ಮ ಪಹಣಿ ಕೊಡಿ, ಅವರು ಸಾಲ ಕೊಡ್ತಾರೆ. ಒಂದು ಪಕ್ಷ ಅವ್ರು ಕೊಡಲಿಲ್ಲ ಅಂದರೆ ಈ ನಂಬರ್ಗೆ ನೀವು ಫೋನ್ ಮಾಡಿ ಅಂತೇಳಿ ಕೊಟ್ಟು, ಆಗ ನಾವು ಒಂದೊಂದು ಸೊಸೈಟಿನಲ್ಲಿ 5 ಕೋಟಿ 10 ಕೋಟಿ, ಕೆಲವು ಸೊಸೈಟಿಗಳಲ್ಲಿ 15 ಕೋಟಿ, ಹೀಗೆ ನಾವು ಸಾಲ ವಿತರಣೆ ಮಾಡಿದ ಬಡವರು. ಸಮರ್ಪಕವಾಗಿ ನಡೀತಾ ಇದೆ, ಅದು ನಡೀತಾ ಇದೆ. ಇನ್ನೂ ಕೊಡ್ಬೇಕು, ನಾವು ಇನ್ನೂ ಕೊಡ್ಲಿಕ್ಕೆ ಅವಕಾಶ ಐತೆ. ಜನರುಗಳು ಏನಾಗ್ತದೆ, ಈ ಎಷ್ಟೋ ಜನ ರೆಕಾರ್ಡ್ಸ್ಗಳು ನಾವು ರೆವಿನ್ಯೂ ರೆಕಾರ್ಡ್ಸ್ ಅನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರಲ್ಲ. ಇತ್ತೀಚಿನ ದಿನಗಳಲ್ಲಿ ಭೂಮಿ ಬೆಲೆ ಹೆಚ್ಚಾಗಿರೋದ್ರಿಂದ ಯಾರು ಕೂಡ ಭೂಮಿಯ ದಾಖಲೆಗಳನ್ನ ಸರಿಯಾಗಿ ಮಾಡ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ಮನಸ್ಥಿತಿ ಬಂದಿರೋದ್ರಿಂದ ಹೆಚ್ಚಿನ ಹೊಸ ದಾಖಲಾತಿಗಳನ್ನು ಮಾಡಿಕೊಂಡು ಸಾಲಕ್ಕೆ ಹೆಚ್ಚು ಅರ್ಜಿಗಳು ಕೂಡ ಬರ್ತಾ ಇದ್ದಾವೆ. ಮತ್ತೆ ಈಗ ಅವ್ರಿಗೆಲ್ರಿಗೂ ಕೂಡ ನಾವು ಸಾಲ ಸೌಲಭ್ಯ ಕೊಡಬೇಕು. ಆದರೆ ಇತ್ತೀಚೆಗೆ ಒಂದು ದುರದೃಷ್ಟ ಅಂತ ಹೇಳಿದ್ರೆ, ನಬಾರ್ಡಿಂದ ಬರ್ತಕ್ಕಂಥ ಸಾಲ ಸೌಲಭ್ಯ 58% ಕಡಿಮೆ ಮಾಡಿದ್ದಾರೆ. ಹಾಗಂದಾಕ್ಷಣಕ್ಕೆ ನಾವು ಸಾಲ ಕೊಡಲ್ಲ ಅಂತಲ್ಲ, ನಾವೇ ನಮ್ಮದೇ ಆದಂತಹ ಒಂದು ಡೆಪಾಸಿಟ್ ಮತ್ತೊಂದು ಹಣಕಾಸು ದುಡ್ಡಿದೆ, ನಾವು ವೃದ್ಧಿ ಮಾಡಿಕೊಂಡು ಅವ್ರಿಗೂ ಕೂಡ ಸಾಲ ಸೌಲಭ್ಯ ಕೊಡ್ತೇವೆ. ದುಡ್ಡಿಲ್ಲ ಅಂತೇನಿಲ್ಲ, ದುಡ್ಡಿಲ್ಲ ಅಂತ ಏನಿಲ್ಲ. ಯಾಕೆಂದ್ರೆ ಈ ಅಗ್ರಿಕಲ್ಚರ್ ಲೆಂಡಿಂಗ್ ನಲ್ಲಿ ಆಲ್ ದ ಬ್ಯಾಂಕ್ಸ್ ದೇ ಆರ್ ಲೂಸಿಂಗ್ 1.5%. ಅವ್ರಿಗೆ ನಷ್ಟ ಆಗ್ತದೆ. ಆದ್ರೆ ಬರೀ ಅಗ್ರಿಕಲ್ಚರ್ ಲೆಂಡಿಂಗೇ ಮಾಡಿಬಿಟ್ರೆ ಡೆಪಾಸಿಟ್ ಅನ್ನೋರಿಗೆ ನಾಳೆ ಬಡ್ಡಿ ಕೊಡಬೇಕು, ಅವ್ರಿಗೆಲ್ಲ ವಾಪಸ್ ಕೊಡ್ಬೇಕಿದೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ 50% ಅಗ್ರಿಕಲ್ಚರ್ ಲೆಂಡಿಂಗ್ ಮಾಡ್ತೀವಿ, ಇನ್ನು 50% ನಾನ್ ಅಗ್ರಿಕಲ್ಚರ್ ಲೆಂಡಿಂಗ್ ಮಾಡ್ತೀವಿ. ವಿತ್ ಹೈ ರೇಟ್ ಇರ್ತದೆ, 12-14 ಆಗ್ತೀವಿ. ಅದರಲ್ಲಿ ಬರ್ತಕ್ಕಂಥ ಲಾಭನ ಇಲ್ಲಿ ನಷ್ಟ ಆಗ್ತಕ್ಕಂಥದ್ದಕ್ಕೆ ಸರಿದೂಗಿಸ್ಕೊಂಡು ಸಂಸ್ಥೆನೂ ಕೂಡ ಆರ್ಥಿಕವಾಗಿ ಸದೃಢ ಇರಬೇಕು, ರೈತರಿಗೂ ಕೂಡ ನಾವು ಹೆಚ್ಚು ಸಾಲ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನು ನಾವು ಆ ಒಂದು ವ್ಯವಹಾರವನ್ನು ಎಲ್ಲ ನಮ್ಮ ತುಮಕೂರು ಒಂದೇ ಅಲ್ಲ, ಆಲ್ ದಿ 21 DCC ಬ್ಯಾಂಕ್ಸು ಹಾಗೇ ಮಾಡಬೇಕು. ಮಾಡಿದಾಗ ಮಾತ್ರ ಅವ್ರು ಉಳಿತಾರೆ, ಯಾರು ಮಾಡೋದಿಲ್ಲ ಅವರೆಲ್ಲ ಆರ್ಥಿಕವಾಗಿ ದಿವಾಳಿ ಆಗ್ತಾರೆ. ಈ ಸಂಭ್ರಮದ ಅಮೃತ ಮಹೋತ್ಸವದಲ್ಲಿ ನನ್ನ ಕುತೂಹಲದ ಪ್ರಶ್ನೆ,
ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಒಳಗಡೆ ಇದೆಯಾ? ನನಗ ಹಾ, ನಾನು ಮುಂದಕ್ಕೆ ಎಲೆಕ್ಷನ್ ನಿಲ್ಲೋದಿಲ್ಲಲ್ಲ, ಮಂತ್ರಿ ಕೆಲಸನೇ ಬೇಡ ಅಂತ ಹೇಳ್ತಿದ್ದೀನಲ್ಲ. ನೀವಾದ್ಮೇಲೆ ಯಾರು? ಅವಾದ್ಮೇಲೆ ಏನೀಗ ನಮ್ಮ ಹುಡುಗ MLC ಇದ್ದಾರೆ, ಓಕೆ, ರಾಜೇಂದ್ರ ಅವರು. ಅವ್ರು ಇದ್ದಾರೆ. ಅವರು ಜನರ ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಮಾಡಿಕೊಂಡು ಅವ್ರು ಮಾಡ್ಕೋಬೇಕು. ಈಗ ಯಾವತ್ ನೋಡಿ ನಮಗೇನು ಯಾವುದೇ ಹೆಸರಿನ ಬಲ ಇರಲಿಲ್ಲ. ನಮ್ಮ ಶ್ರಮ ಮತ್ತೆ ನಮ್ಮ ಯೋಚನೆ, ನಾವು ಮಾಡ್ತಕ್ಕಂಥ ಕೆಲಸದಿಂದ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಅದೇ ರೀತಿ ಜನರ ವಿಶ್ವಾಸ, ಜನನ ನಾವು ನಮ್ಮ ಜೊತೆಲಿದ್ದಾಗ ನಮಗೆ ಶಕ್ತಿ ಇರ್ತದೆ. ದುಡ್ಡಿನಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಜನರ ವಿಶ್ವಾಸ ಗಳಿಸ್ಕೊಂಡು ನೀವು ಜನಾನುರಾಗಿ ಆಗಿದ್ರೆ ನೀವೇನು ಬೇಕಾದ್ರೂ ಸಾಧಿಸ್ಬೋದು. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನೇ ಯಾಕೆ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಅಷ್ಟೊಂದು ಗೌರವ ಸಿಕ್ಕಿದೆ ಅಂದರೆ ಅವರಿಂದ ಜನ ಇದ್ದಾರೆ, ಅವರು ಕೂಡ ಜನಪರವಾಗಿ ಕೆಲಸ ಮಾಡ್ತಾರೆ, ಜನರು ಕೂಡ ಅವರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ, ಅವರಲ್ಲಿ ಜನರ ಶಕ್ತಿ ಅವರಲ್ಲಿದೆ. ಅದಕ್ಕೋಸ್ಕರ ಅವ್ರನ್ನ ಗುರುತಿಸ್ತಾರೆ. ನಮ್ಮ ಜಿಲ್ಲೆನಲ್ಲಿ ಕೂಡ ನಮಗೂ ಕೂಡ ನನಗೆ ನಾವು ಈ ರೀತಿಯಲ್ಲಿ ಜನಪರವಾಗಿ ಒಂದು 50 ವರ್ಷದಿಂದ ಕೆಲಸ ಮಾಡಿರೋದ್ರಿಂದ ಜನರು ಕೂಡ ನಮಗೆ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂಥರ ಬಂಡೆ ರೀತಿ ನಮ್ಮ ಜೊತೆಲಿದ್ದಾರೆ. ಇಲ್ಲ, ಮಕ್ಕಳಲ್ಲಿ ಸಾಮಾನ್ಯ ಅಪ್ಪನ ಥರ ಒಂದಷ್ಟು ಜನ ಇರ್ತಾರೆ, ಅಮ್ಮನ ಥರ ಇರ್ತಾರೆ. ರಾಜೇಂದ್ರ ಅವ್ರ ಹೆಸರು ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ರಾಜೇಂದ್ರ ಅವ್ರು ನಿಮ್ಮ ಥರನಾ ಮೇಡಮ್ ಥರನಾ? ತಾಯಿ ಎರಡು ಥರನೂ ಇದ್ದಾರೆ. ಹೌದಾ? ಎರಡು ಥರ ನಿಮ್ಮ ಥರ ಅಂದರೆ ಯೋಚನೆ ಮಾಡ್ಬೋದು ನಾವು, ನಿಮ್ಮ ಹಾದಿ ಹೇಗಿದೆ ಅವ್ರು ಹಂಗೆ ಬರ್ತಾರೆ ಅಂತ, ಅದಕ್ಕೆ ಕೇಳಿದೆ ಅಷ್ಟೆ. ನೋಡಿ, ನಾನು ಬಂದ ಸಮಯದಲ್ಲಿ ಇದ್ದಂಥ ವಾತಾವರಣ ಹೊರಗಡೆ ವಾತಾವರಣ ಬೇರೆ. ಆಗ ಸುಳ್ಳು ಹೇಳೋರು ಕಡಿಮೆ ಇದ್ರು, ಮೋಸ ಮಾಡೋರು ಕಡಿಮೆ, 100% ಇರ್ತಿದ್ರು. ಇವಾಗ ಅದೆಲ್ಲ ಡಬಲ್ ಎಲ್ಲ ಅದು ಬಹಳಷ್ಟು ಮಲ್ಟಿಪ್ಲಿಕೇಶನ್ ಆಗ್ಬಿಟ್ಟಿರ್ತದೆ. ಅದರಿಂದ ಈಗ ಹೇಗೆ ಅಂತ ಹೇಳಿದ್ರೆ, ಇವತ್ತಿನ ರಾಜಕಾರಣದಲ್ಲಿ ಯಾವ ರೀತಿ ಹೋಗ್ಬೇಕು ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ಉತ್ತಮವಾದ ತೀರ್ಮಾನ ತಗೊಳ್ಳೋಂಥ ಶಕ್ತಿ ಬರಬೇಕು. ಬಟ್ ನೀವು ಪಾಠ ಮಾಡ್ತೀರಿ ಅವ್ರಿಗೆ ರಾಜಕೀಯದ? ನೋಡಿ, ನಿಮ್ಗೆ ಹೇಳ್ಬೇಕಂದ್ರೆ ರಾಜಕಾರಣ ಹೆಂಗೆ ಅಂದ್ರೆ ಯಾವ ಪುಸ್ತಕದಲ್ಲೂ ಬರೆಯಲ್ಲ, ಯಾವ ಯೂನಿವರ್ಸಿಟಿನಲ್ಲೂ ಹೇಳ್ಕೊಡಲ್ಲ. ಈ ರಾಜಕಾರಣ ಅಂತಕ್ಕಂಥದ್ದು ನಿಮ್ಮ ಅನುಭವದ ಮೇಲೆ ನೀವು ಕಲಿಬೇಕಷ್ಟೆ. ಆಮೇಲೆ ಯಾವನೋ ಮನುಷ್ಯ ಕಳ್ಳ ಇರ್ತಾನೆ, ಸುಳ್ಳ ಇರ್ತಾನೆ, ಅವನ ಯೋಗ್ಯತೆನ ನೀವು ಅಸೆಸ್ ಮಾಡಬೇಕು. ಅಸೆಸ್ ಮಾಡ್ಕೊಂಡು ನೀವು ಇಟ್ಕೋಬೇಕು. ನೀವು ಕಳ್ಳನು ಕಳ್ಳಾಕಣೆ ಅಂತ ಹೇಳಿ ಕಳ್ಸಾಗಿಲ್ಲ ರಾಜಕಾರಣದಲ್ಲಿ, ಅವನಿಗೂ ಒಂದೇ ಓಟಿರೋದು. ನೀನ ದೊಡ್ಡ ಮನುಷ್ಯ ಸತ್ಯ ಹರಿಶ್ಚಂದ್ರ ಬಾರಪ್ಪ ಅಂತ ಮಡಿಕೋಬೇಕು. ಆದರೆ ಅವನ ಬಗ್ಗೆ ನಾವು ಎಚ್ಚರಿಕೆ ಇರಬೇಕು. ಯಾರನ್ನ ನಾವು ನಂಬ್ತೀವಲ್ಲ ಅದು ನಮ್ಮ ಅಂತರಾಳದಲ್ಲಿ ನಾವು ಇಟ್ಕೋಬೇಕು. ನಾವು ಅದನ್ನು ಟಾಮ್ ಮಾಡಿ ಹೇಳಂಗಿಲ್ಲ. ಯಾಕೆಂದರೆ ಅವನ ಬಗ್ಗೆ ಅಸೂಯೆ ಬಂದ್ಬಿಡುತ್ತೆ ಬೇರೆಯವರು. ನಾವೇ ಅವ್ನು ತೊಂದರೆ ಸಿಕ್ಕಾಕ್ದಂಗೆ ಆಗ್ತದೆ. ಅದರಿಂದ ಅವನ ಬಗ್ಗೆ ನಾವು ಒಳ್ಳೇದು ಹೇಳೋದಾದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಅಭ್ಯುದಯಕ್ಕೆ ನಾವು ಸಹಕಾರಿಯಾಗಿರಬೇಕು. ಈ ಕಳ್ಳ ಸುಳ್ಳ ಅವ್ರಿಗೂ ಕೂಡ ನಾವು ತೋರಿಸ್ಕೊಳ್ಳದೆ ಇಟ್ಕೊಂಡು ಜೊತೆನಲ್ಲಿ ಇಟ್ಕೊಂಡು ಅವರನ್ನು ಕೂಡ ಎಷ್ಟು ಮಟ್ಟಿಗೆ ಯಾವ ಸಂದರ್ಭಕ್ಕೆ ನಂಬಬೇಕು ಆಗ ನಂಬಬೇಕು, ಯಾವ್ದಕ್ಕೆ ನಂಬಾರ್ದು ನಂಬಾರ್ದು. ರಾಜಕೀಯದಲ್ಲಿ ಇರ್ಬೇಕಂತ ಬುದ್ಧಿವಂತಿಕೆ. ಈಗ ರಿಟೈರ್ಡ್ ಆಗ್ತಿದ್ದೀರಾ? ನೆಕ್ಸ್ಟ್ ರಿಟೈರ್ ನಾನು ಇಲ್ಲದಿಲ್ಲ, ಎಲೆಕ್ಷನ್ಗೆ ಇಲ್ಲದಿಲ್ಲ. ಬಟ್ ರಿಟೈರ್ಮೆಂಟ್ ಏನಿಲ್ಲ? ಇಲ್ಲ, ರಾಜಕೀಯದಲ್ಲಿ ಇದ್ದೇ ಇರ್ತೀನಿ. ರಾಜಕೀಯದಲ್ಲಿ ಇರ್ತೀನಿ, ಬಟ್ ಚುನಾವಣೆ ಇಲ್ಲದಿಲ್ಲ ಅಷ್ಟೇ. ಬಿಕಾಸ್ ನೀವು ಎಲ್ಲಾ ಕಡೆ ಯಾವಾಗಲೂ ಆಕ್ಟಿವ್ ಆಗಿರ್ತೀರಿ ಅಂತ. ಅಲ್ಲ, ನಾನು ಯಾವುದೇ ಕಾರಣಕ್ಕೆ ಆಕ್ಟಿವ್ ಪಾಲಿಟಿಕ್ಸ್ ಇಂದ ರಿಟೈರ್ ಆಗಲ್ಲ. ಬಟ್ ಚುನಾವಣಾ ಪಾಲಿಟಿಕ್ಸು, ಅದರಲ್ಲೂ ಕೂಡ ಈ ಏನು ಅಸೆಂಬ್ಲಿ ಪಾರ್ಲಿಮೆಂಟ್ ಇದಾವಲ್ಲ, ಅದರಿಂದ ರಿಟೈರ್ ಆಗ್ತೀನಿ. ಈ ಕೋಆಪರೇಟಿವ್ ಚುನಾವಣೆಗಳು ಇವೆಲ್ಲರಲ್ಲೂ ಇದ್ದೇ ಇರ್ತೀನಿ. ಈಗ ನಾನು ಕೋಆಪರೇಟಿವ್ ಇದರಲ್ಲಿ ತುಮಕೂರು ತಾಲೂಕಲ್ಲಿ ನಾನು ಇಲ್ಲಿಂದ ಎಲೆಕ್ಷನ್ ಮಾಡೋದು, ಮಧುಗಿರಿಯಿಂದ ಮಾಡಲ್ಲ ನಾನು. ಯಾಕೆಂದರೆ ನನಗೆ ಮೊದಲಿಂದನೂ ಕೂಡ ನಮ್ಮ ತುಮಕೂರು ತಾಲೂಕಲ್ಲೇ ಸಹಕಾರಿ ಆಂದೋಲನದಲ್ಲಿ ನನಗೆ ಬೆಳೆಸಿರ್ತಕ್ಕಂಥದ್ದು ಈ ತಾಲೂಕು. ಈ ತಾಲೂಕಲ್ಲಿ ನಮಗೆ MLA ಇಲ್ಲ, ಯಾರು ಇಲ್ಲದೆ ಇದ್ರು ಕೂಡ ಎಲ್ಲ ಪಾರ್ಟಿಲಿ ಇರ್ತಕ್ಕಂಥವರು ಕೂಡ ನನ್ನ ವಿಚಾರದಲ್ಲಿ ನನಗೆ ಆ ಬೆಂಬಲವನ್ನು ಮೊದಲಿಂದ ಕೊಡ್ತಾನೂ ಬಂದಿದ್ದಾರೆ, ಮುಂದೆನೂ ಕೂಡ ಕೊಡ್ತಾರೆ. ಮೇ 13ನೇ ತಾರೀಕು ಹೇಗಿರುತ್ತೆ ನಿಮ್ಮ ಅಮೃತ ಮಹೋತ್ಸವ? ಏನು ಸರ್ಪ್ರೈಸ್ ಇಟ್ಟಿರ್ತಾರೆ ಸರ್. ಈಗ ನೋಡಿ ಏನಾಗ್ತದೆ, ಜನಗಳು ಪಾಪ ಹೆಚ್ಚಿನ ಸಂಖ್ಯೆನಲ್ಲಿ ಬರ್ತಾರೆ, ಬಂದು ಆಶೀರ್ವಾದ ಮಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳು ಅವರೆಲ್ಲ ಬೇರೆ ಬರ್ತಿದ್ದಾರೆ ಅವರೆಲ್ಲ. ಸೊ ಅವರೆಲ್ಲ ಬಂದಾಗ ಜನಗಳು ಆಟೋಮೆಟಿಕ್ ಆಗಿ ಅವ್ರ ಮಾತುಗಳು ಕೇಳಲಿಕ್ಕೆ ಬಂದಿರ್ತಾರೆ, ಅದು ಕೇಳ್ತಾರೆ. ಒಂದು ರೀತಿಯಲ್ಲಿ ಒಂದು ನಮ್ಮ ಜೀವನದ ಪಯಣದಲ್ಲಿ ಅದು ಒಂದು ಮೈಲಿಗಲ್ಲು ಅಂತೇಳಿ ಸಂಭ್ರಮಿಸ್ಬೋದು ಅಷ್ಟೇ. ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಿರ್ತೀರಿ ಸರ್ ನೀವು? ನಾನು ಸೋಷಿಯಲ್ ಮೀಡಿಯಾ ನೋಡೋಕೆ ಬರಲ್ಲ ನನಗೆ. ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಯೂಟ್ಯೂಬ್ ಇದಾವೆ, ಎಲ್ಲ ಇದಾವೆ ನಮ್ಮಲ್ಲಿ, ಮೊಬೈಲು ಅವು ಇವು ಎಲ್ಲ ಇದಾವೆ. ಬಟ್ ನನಗೆ ನೋಡಕ್ಕೂ ಬರೋದಿಲ್ಲ, ನೋಡಕ್ ಸಮಯನೂ ಇಲ್ಲ. ಮೊಮ್ಮಕ್ಕಳೆಲ್ಲ ತೋರ್ಸಲ್ವ ಸರ್? ತಾತ ನೋಡ್ಕೊತವೆ, ಅವು ನೋಡ್ತವೆ, ಅವು ನಮ್ಮೆಲ್ಲರಿಗಿನ್ನ ಬಹಳ ಶೂಡ್ ಇದಾವೆ. ಈಗ ನಮ್ಗೇನಾಗ್ತದೆ, ಕೂತ್ಕೊಂಡು ನಮ್ಮ ಮೈಂಡ್ ಅಪ್ಲೈ ಮಾಡಿ ಅದನ್ನೆಲ್ಲ ಕಲಿಬೋದು.
ಅದು ಆಗೋದಿಲ್ಲ ಅಂತ ಏನಲ್ಲ, ಬಟ್ ನಮ್ಗೆ ಆ ಪೇಷನ್ಸ್ ಇಲ್ಲ. ಈಗ ನಾವೇನೋ ಮಾಡ್ತಾ ಇರ್ತೀವಿ, ಮಧ್ಯೆ ಯಾರೋ ಒಂದು ಫೋನ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಒಂದು ಸಾರ್ ಅಂತಾರೆ. ಹಾಗಾಗಿ ನಮಗೆ ಸಮಯದ ಅಭಾವ, ಮತ್ತೆ ನಮಗೆ ಖಾಸಗಿ ಜೀವನನೂ ಇರೋದಿಲ್ಲ. ಇದು ಅದನ್ನೇ ಕೇಳಬೇಕು ಅಂತಿದ್ದೆ. ಈ ರಾಜಕಾರಣದ ಜಂಜಾಟದ ನಡುವೆ ಯಾವತ್ತು ಮಡದಿ ಕೇಳಲಿಲ್ವಾ, ನಮ್ಗೊಂದು ಟೈಮ್ ಕೊಡಿ, ಮಕ್ಳು ಕೇಳಲಿಲ್ವಾ ಯಾವತ್ತು? ನಾನೇ ಮಕ್ಳ ಜೊತೆನಲ್ಲಿ ಇರಬೇಕು ಅಂತ ಸಮಯ ಮಾಡ್ಕೋಬೇಕಷ್ಟೇ. ಓಕೆ. ಯಾರು ಪಾಪ ಅವರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತು, ನಾನು ಯಾರು ಹೇಳಿದ್ರು ನಂಗೆ ಕೇಳೋನಲ್ಲ ಅಂತ. ಅದು ಆ ಮನುಷ್ಯಂದೇ ಒಂದು ಲೋಕ ಬಿಡಪ್ಪ ಅನ್ಕೊಂಡು ಎಲ್ಲರೂ ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆಲ್ಲ. ಅದರಿಂದ ಯಾರು ನನಗೆ ಇವಾಗ ಬರಬೇಕು ಅವಾಗ ಬರಬೇಕು ಅಲ್ಲಿ ಇಲ್ಲಿ ಅಂತ ಯಾರು ನಮ್ಗೇನು ಹೇಳಕ್ ಹೋಗಲ್ಲ. ಹೇಳೋದು ಹೇಳ್ತಾರೆ, ಮನೇಲಿ ಕಾರ್ಯ ಇದೆ ರೀ, ಎಲ್ಲ ಪೂಜೆ ಇದೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ನಾನು ಆಯ್ತು ಅಂತ ತಿಳ್ಕೊಳ್ತೀನಿ, ಸಮಯ ಆದ್ರೆ ಇರ್ತೀನಿ, ಇಲ್ಲ ಅಂದ್ರೆ ನನ್ನ ಪಾಡಕ್ಕೆ ನಾನು ಇರ್ತೀನಿ. ಅವ್ರೇನು ನನ್ನ ಬರ್ಲಿಲ್ಲ ಅಂತ ಹೇಳಿ ಏನು ದೂಷಣೆ ಮಾಡೋದಿಲ್ಲ. ಈ ಮನುಷ್ಯಂದು ಇದ್ದೇ ಇದೆ ಬಿಡಪ್ಪ ಯಾವಾಗಲೂ ಅನ್ಕೊಂಡು ಅವ್ರು ಅದಕ್ಕೆ ಸಮಾಧಾನ ಪಟ್ಕೊಂಡ್ಬಿಟ್ಟು. ಬಟ್ ಈ ರಾಜಕಾರಣದ ನಡುವೆ ರಿಕ್ರಿಯೇಷನ್ಸ್ ಅಂತ ಏನಾದ್ರು ಇರುತ್ತಾ, ಮನರಂಜನೆ ಅಂತ ಏನಾದ್ರು ಇರುತ್ತಾ ನಿಮಗೆ? ಸಿನಿಮಾ ನೋಡೋದು, ಕ್ರಿಕೆಟ್ ನೋಡೋದು, ಆ ಥರದ್ದು ಏನಾದ್ರು? ಅದು ನಾನು ನ್ಯೂಸ್ ಚಾನೆಲ್ಗಳು ನೋಡ್ತೀನಿ, ಓಕೆ, ಮತ್ತೆ ಕ್ರಿಕೆಟ್ ಮ್ಯಾಚ್ ಇದ್ರೆ ಅದನ್ನ ನೋಡ್ತೀನಿ. ನೋಡ್ತೀನಿ, ಇವೆರಡು ನೋಡ್ತೀನಿ ಅಷ್ಟೇ. ಮತ್ತೆ ಇನ್ನೇನು ಇವೆಲ್ಲ ಹಾಡುಗಳು ನೋಡೋದು ಅವು ಇವೆಲ್ಲ ನನಗೇನಂತ. ನಂದೊಂದು ಸೀರಿಯಸ್ ಕ್ವಶನ್ ಇದೆ ಸರ್. ಅನ್ಸಿಲ್ವಾ ನಿಮ್ಗೆ ಒಬ್ಬರೇ ಇದ್ದಾಗ ನಾನು ನೇರವಾಗಿ ಮಾತಾಡ್ಬಿಡ್ತೀನಿ, ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬಿಡ್ತೀನಿ, ಅದೇ ನಂಗೆ ಎಷ್ಟೊಂದ್ಸರಿ ಮುಳುವಾಗಿದೆ ಅಂತ ಅನ್ಸಲ್ವಾ ಸರ್? ಅಲ್ಲ, ಒಂದೊಂದ್ಸರಿ ನಾನು ಅನ್ಕೊಂತೀನಿ ನಾನೇನೆ, ಏನಕ್ಕೆ ಮಾತಾಡ್ಬೇಕಂತ ಅಗತ್ಯ ಇರ್ಲಿಲ್ಲಲ್ಲ ಮಾತಾಡೋ ಅಂಥದ್ದು, ಮಾತಾಡ್ಬಿಟ್ಟಿದ್ದೇನಲ್ಲ ಅಂತ ಅನ್ಕೊಂತೀನಿ. ಮತ್ತೆ ಮುಂದೆ ಮಾತಾಡಬಾರ್ದು ಅಂತನೂ ಅನ್ಕೊಳ್ತೀನಿ. ಆದ್ರೂ ಆ ಸಂದರ್ಭ ಬರ್ತಿದ್ದಾಗ ಅದೇನು ನನಗೆ ಬರ್ತದೋ ಒಂಥರ ಗೊತ್ತಾಗೋದಿಲ್ಲ. ಬಂದಾಗ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಅದು ಕೆಲವು ಸರಿ ಜನ ಒಪ್ತಾರೆ, ಇನ್ನು ಕೆಲವು ಜನ ಒಪ್ಪೋದಿಲ್ಲ. ಯಾವಾಗಲೂ ನೋಡಿ, ನಾನು ನಂಬಿರೋದೇನೆಂದರೆ ಅಸತ್ಯಕ್ಕೆ ಪ್ರಾಮಾಣಿಕತೆಗೆ ಆ ಸದ್ಯದಲ್ಲಿ ಬೆಲೆ ಇದೆ ಅದಕ್ಕೆ. ಆದರೆ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಅದು ಸಮಯದ ನಂತರ ಬೆಲೆ ಬರ್ತದೆ. ಇದು ಜಸ್ಟ್ ಶಾರ್ಟ್ ಲೈವ್ ಇದು, ಅದು ಲಾಂಗ್ ಲೈವ್. ಅದಕ್ಕೋಸ್ಕರ ನಾನು ಅದಕ್ಕೆ ನಂಜಕ್ಕೆ ಹೋಗೋದಿಲ್ಲ. ಹೀಗೆ ಇರಿ, ಈ ಪಯಣ ಹೀಗೆ ಸಾಗಲಿ, ನೀವು ಬದಲಾಗಬೇಡಿ, ಬದಲಾಗೋದು ಬೇಡ ಅಂತ. ಅಲ್ಲ, ನನಗೇನಂದ್ರೆ ಬದಲಾಗಬೇಕು ಅಂತ ಬಹಳ ಜನ ಹೇಳ್ತಾರೆ. ಯಾಕೆ ಸುಮ್ಮನೆ ಹಿಂಗೆಲ್ಲ ಮಾಡ್ತೀರಿ ಅಂತ ಬಹಳ ಜನ ಬೇಕಿರೋರು ಹೇಳ್ತಾರೆ. ನಾನು ಹೇಳ್ತೀನಿ, ಇನ್ನೇನು ಈಗಾಗಲೇ ನಾನು 5 ಗಂಟೆಗೆ ಮುಟ್ಬಿಟ್ಟಿದೀವಿ ಸಾಯಂಕಾಲಕ್ಕೆ. ಸೂರ್ಯ ಮುಳುಗೋದಕ್ಕೆ ಇನ್ನು 1 ಗಂಟೆ, ಈಗ ಯಾಕೆ ಬದಲಾಯಿಸ್ಕೋಬೇಕು ಅಂತ. ಅಲ್ಲ, ನಮ್ಗೆ ಯಾರಿಗೂ ಹಂಗೆ ಅನ್ಸಲ್ಲ ಅಂತ. ನಮ್ಗೆ 40 ಆದಾಗಲೇ ಸುಸ್ತಾಯ್ತು ಅಂತಿರ್ತೀವಿ. ನೀವು ದಣಿವರಿಯದ ಕೆಲಸ ಮಾಡ್ತಿದ್ದೀರಿ, ಬಿಕಾಸ್ ಪ್ರತಿದಿನ ಬೆಳಗ್ಗೆ ಅವ್ರ ಮನೆ ಮುಂದೆ ಬಂದು ನೋಡಬೇಕು ಜನ ಹೇಗಿರ್ತಾರೆ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ. ಅಂದರೆ ಆ ಆಕ್ಟಿವ್ನೆಸ್ಸು, ಜನಪರತೆ ಆಗಿದೆ, ಕಾಳಜಿ ಆಗಿದೆ, ಹಾಗಾಗಿ ಜನ ಬರ್ತಾರೆ ಅಂತ. ಅಲ್ಲ, ನಮಗೆ ನೋಡಿ, ನಾವು ಯಾವುದನ್ನ ಯೋಚನೆ ಮಾಡ್ತೀನಿ ನಾನು ಅಂದರೆ, ಬಹಳಷ್ಟು ಜನ ಈ ದೂರದಿಂದ ನಾನು ಬೆಳಗ್ಗೆ 9 ಗಂಟೆ 9:15 ಮನೆ ಬಿಟ್ಬಿಡ್ತೀನಿ ಸರ್ವೇ ಸಾಮಾನ್ಯವಾಗಿ. ರಜದ ದಿವಸ ಮಾತ್ರ ಇರ್ತೀನಿ, ಲೇಟಾಗಿ ಹೋಗ್ತೀನಿ ಎಲ್ಲರೂ ಹೋಗೋದಾದ್ರೆ. ಬಹಳಷ್ಟು ಜನ ಬಡವರು, ಹಳ್ಳಿಯಿಂದ ಬರೋರು ರಾತ್ರಿನೇ ಬಂದು ಬೆಳಗ್ಗೆ ಹೊತ್ತಿ ಮುಂಚೆ ಹೊರಟೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು, ನಮ್ಮ ಊರಿಂದ ಬರೋಕ್ಕೆ ಬಸ್ ಸಿಕ್ಕಲ್ಲ ಅಂತೇಳಿ ರಾತ್ರಿನೇ ಬಂದು ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡಿ ಮಲಗಿದ್ದು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದ್ಬಿಡ್ತಾರೆ. ನಾನು ನಾನು ನೋಡೋಕ್ಕೆ ಪಡೋ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ನಾನು ಏನಾದರೂ ಆಗ್ಲಪ್ಪ, ಅವ್ರಿಗೊಂದು ಏನಾದರೂ ಒಂದು ಅವರ ಸಮಸ್ಯೆ ನಿವಾರಣೆ ಮಾಡಲೇಬೇಕು ಅನ್ನೋದು ನನ್ನ ಒಂದು ಬದ್ಧತೆ. ಅದನ್ನು ನಾನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದ್ರಲ್ಲಿ ನನಗೆ ತೃಪ್ತಿ ಇದೆ. ರಾತ್ರಿ ಬಂದಲ್ಲಿ ಮಲಗಿರ್ತಾರೆ ಪಾಪ, ಬೆಳಗ್ಗೆ ಬಂದ್ಬಿಡ್ತಾರೆ ಕೆಲವು ಸರಿ ಇಲ್ಲಿಗೆ. ನಾವು ಯಾವ್ರಯ್ಯ ನೀನು ಅಂತ, ಅವನೇ ನನಗೆ ಪರಿಚಯ ಇರೋದಿಲ್ಲ. ನಾನು ಅವನೆಲ್ಲ ಹೆಸರು ಕೇಳ್ಕೊಂಡಿರ್ತಾನೆ, ಊರಲ್ಲಿ ಯಾವನೋ ಹೇಳಿರ್ತಾನೆ, ನನಗಿಂತದೊಂದು ತೊಂದರೆ ಆಗಿತ್ತು, ಅಲ್ಲಿ ಹೋಗಿದ್ದೆ, ನನಗೆ ಅನುಕೂಲ ಆಯಿತು ಅಂತ ಊರ ಮುಂದೆ ಬಿಡಿಸೆತ್ಕೊಂಡು ಹೇಳ್ಬಿಡ್ತಾನೆ ಅವನು. ಇವನು ಇನ್ನೊಬ್ಬದನ್ನು ಕೇಳಿಸ್ಕೊಂಡು ಅವ್ನಿಗೆ ಅದೇ ತೊಂದರೆ ಆದಾಗ ಅವನು ಅದೇ ಥರ ಬರ್ತಾನೆ. ಈ ರೀತಿ ಬರೋರೇ ಜಾಸ್ತಿ ನಮ್ಮ ಹತ್ರ. ನನ್ನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಇದು. ಈಗ ತಿರುಗಿ ನೋಡಿದಾಗ ಇನ್ನೊಂದು 2 ಕೆಲಸ ಮಾಡಬೇಕು ನಾನು ಅಂತ ಏನಾದರೂ ಇದ್ದರೆ, ಪ್ರಯಾರಿಟಿನಲ್ಲಿ ಮುಗಿಸ್ಲೇಬೇಕು ಅನ್ನೋದಿದ್ದರೆ ಏನು ಮುಗಿಸ್ಬೇಕು? ನೋಡಿ, ನನಗೆ ರಾಜಕೀಯದಲ್ಲಿ ನಾನು MLC ಇದ್ದವನು, MLA ಮಾಡಿದವರು ಅಂತ ಹೇಳಿದ್ರೆ ಮಧುಗಿರಿ ತಾಲೂಕಿನವರು. ನನಗೇನು ನೇಟಿವ್ ತಾಲೂಕಲ್ಲ, ಮತ್ತು ನನಗೆ ಯಾವುದೇ ರೀತಿಯ ಇದಿಲ್ಲ. ಆದರೂ ಕೂಡ ನಾನು ರಾಜಕಾರಣದಲ್ಲಿ ನನಗೆ ಎಲ್ಲವನ್ನು ದೊರಕಿಸ್ಕೊಟ್ಟವರು ಅಲ್ಲಿ ಜನ. ಆ ಜನಕ್ಕೆ ನಾನು ಏನು ಮಾಡಿದ್ರು ಕಡಿಮೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೆ ಅಲ್ಲಿ ಆರ್ಥಿಕವಾಗಿ ಬಡತನ ಇದೆ, ಕ್ಷಾಮ, ಬರಗಾಲಕ್ಕೆಲ್ಲ ಒಳಗಾಗ್ತಾರೆ. ಆ ಜನಗಳಿಗೆ ಒಂದು ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಜನರಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಬೇಕು, ಇದನ್ನು ಮಾಡಬೇಕು ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವೀಗಾಗಲೇ ಏನು ಕೆರೆಗಳಿಗೆ ನಾವು ನೀರನ್ನು ಸಂಪೂರ್ಣವಾಗಿ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಅಂತೇಳಿ ಕಾರ್ಯಕ್ರಮ ಮಂಜೂರು ಮಾಡಿಸಿದ್ದೇವೆ. ಮತ್ತು ಒಂದು ಪ್ರವಾಸಿ ತಾಣ ಆಗಬೇಕು ಮಧುಗಿರಿ.
ಯಾಕೆಂದರೆ ಮಧುಗಿರಿ ಅನ್ನೋ ಒಂದು ಇತಿಹಾಸ ಇದೆ. ಏನು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಮದ್ದಗಿರಿ ಅಂತಕ್ಕಂಥದ್ದನ್ನು ಮಧುಗಿರಿ ಅಂತೇಳಿ ನಾಮಕರಣ ಮಾಡಿದಂಥ ಇತಿಹಾಸ ಎಲ್ಲ ಇದೆ. ಮತ್ತು ಅಲ್ಲಿ ಇತಿಹಾಸ ಇರ್ತಕ್ಕಂಥದ್ದು ಏಕಶಿಲಾ ಬೆಟ್ಟ ಅಂದರೆ ಅದು ಏಷ್ಯಾ ಖಂಡಕ್ಕೆ ಇರ್ತಕ್ಕಂಥದ್ದು, ಅದು ಏಕೈಕ. ಅದನ್ನು ನಾನು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಥರ ಟೂರಿಸ್ಟ್ ಸರ್ಕ್ಯೂಟ್ ಮಾಡಬೇಕು, ಅದಕ್ಕೆ ಒಂದು ಕೇಬಲ್ ಕಾರ್ ಇದನ್ನೆಲ್ಲ ಮಾಡಬೇಕು, ಜಿಲ್ಲೆ ಮಾಡಬೇಕು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡಿದಾಗ ಅಲ್ಲಿ ಜನಗಳಿಗೆ ಒಂದು ಪ್ರವಾಸಿ ಕೇಂದ್ರ ಆದರೆ ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚುತ್ತವೆ, ಮತ್ತು ಉದ್ಯೋಗ ಸೃಷ್ಟಿ ಆಗ್ತದೆ. ಮತ್ತು ನೀರು ಬರೋದ್ರಿಂದ ರೈತಾಪಿ ವರ್ಗದವರು, ಭೂಮಿ ಇರ್ತಕ್ಕಂಥವ್ರು ಬೇಸಾಯ ಮಾಡಿ ಅವರು ಕೂಡ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಾವು ಮುಂದಿನ ಪೀಳಿಗೆ ಆರ್ಥಿಕವಾಗಿ ಸದೃಢ ಆಗಬೇಕು, ವಿದ್ಯಾವಂತರಾಗಬೇಕು. ಅದಕ್ಕೆ ನನ್ನ ಯೋಚನೆಗಳು, ಚಿಂತನೆಗಳು ಇರ್ತಕ್ಕಂಥದ್ದು. ನೀವೇನೇ ಮಾಡಿದ್ರು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನು ಉತ್ತರ ಕೊಡ್ತೀರಾ? ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ಉತ್ತರ ಜನನೇ ಕೊಡ್ತಾರೆ, ನಾನೇನು ಕೊಡಬೇಕಾಗಿಲ್ಲ. ಈಗ ನೋಡಿ, ನನಗೆ ಗೆದ್ದದ್ದು 36,000 ಲೀಡಲ್ಲಿ ಗೆದ್ದಿರೋದು ನಾನು. ದೇವೇಗೌಡರು 3 ಸರಿ ಹೋಗ್ಬಿಟ್ಟು ಎದೆ ಚಚ್ಕೊಂಡು ನನಗೆ ಸೋಲಿಸ್ಬೇಕು ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಎಲ್ಲ ಬಂದ್ಬಿಟ್ರು. ನನಗೆ ಮೀಡಿಯಾ ಸ್ನೇಹಿತರು ಹೇಳೋರು, ಒಂದ್ಸರಿ ಬಂದವ್ರು 5,000 ಕಮ್ಮಿ ಆಗ್ಬಿಟ್ಟಿದ್ದೆ ಸರ್ ಅಂತ. ನಾನು ಹೇಳ್ತಾ ಇದ್ದೆ 5,000 ಜಾಸ್ತಿ ಆಗ್ತಿದ್ದು ನೋಡ್ರಪ್ಪ ಅಂತ ಹೇಳ್ತಾ ಇದ್ದೆ. ಹಾಗೆ ನೋಡಿ, 36,000 ಒಂದು ಕಾನ್ಸ್ಟಿಟ್ಯೂನ್ಸಿ ಇಡೀ ನಮ್ಮ ಜಿಲ್ಲೆನಲ್ಲಿ ಯಾವ ಜಿಲ್ಲೆ ಯಾವ ಕ್ಷೇತ್ರದಲ್ಲೂ ಕೂಡ ಅಷ್ಟು ಬಹುಮತದಿಂದ ಯಾರೂ ಗೆದ್ದಿಲ್ಲ. ಮತ್ತು ನಾನು 92,000 ಓಟ್ ತೊಗೊಂಡಿದ್ದು, 36,000 ಲೀಡು. ಅಂದರೆ ಜನಗಳಿಗೆ ನಾವೆಲ್ರಿಗೂ ಹೋಗಿ ಅವರಿಗೆ ನಾವು ಮನುಷ್ಯ ಅಂತ ಹೇಳಿದ್ರೆ, ಒಬ್ಬ ನಮ್ಮ ಮೇಷ್ಟ್ರೊಬ್ರು ಹೇಳ್ತಾ ಇದ್ರು, MLA ಅಂತ ಹೇಳಿದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನಾವು ಅಂದ್ಕೊಂಡಿರೋದು. ಆದರೆ MLA ಅನ್ನೋನು ಮ್ಯಾನ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಆಗಬೇಕು. MLA ಅಂದರೆ ಅಲ್ಲಿ ಅಸೆಂಬ್ಲಿ ಒಳಗಡೆ ಹೋಗೋದಲ್ಲ, ಹಿ ಮಸ್ಟ್ ಬಿ ಎ ಮೆಂಬರ್ ಆಫ್ ಮ್ಯಾನ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಇರಬೇಕು. ಅವನು MLA ಅಂತ ನನ್ನ ಲೆಕ್ಕದಲ್ಲಿ, ನಾಟ್ ದಿಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವ್ರ ಹೃದಯದಲ್ಲಿ ನಾವು ಇರಬೇಕು. ಆ ರೀತಿ ನಮ್ಮ ಕಾರ್ಯಚಟುವಟಿಕೆ ಇರಬೇಕು. ಅದನ್ನು ನಂಬಿರೋನು ನಾನು, ಆ ರೀತಿ ನಡೆಯೋನು ನಾನು. ಏನು ನುಡಿತಿರೋ, ಏನು ನಡೀತಾ ಇದೆಯೋ ಹಾಗೆ ನಡ್ಕೋತಾ ಇದ್ದೀರಾ, ಹಾಗಾಗಿ ಜನ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ. ನನ್ನ ಜೀವನದಲ್ಲಿ ನನ್ನ ಸ್ವಂತಕ್ಕೋಸ್ಕರ ನಾನು ಸುಳ್ಳು ಹೇಳಿಲ್ಲ. ಯಾರಿಗಾರೋ ಒಬ್ರಿಗೆ ಅನುಕೂಲ ಆಗಲಿ ಅನ್ನೋದಿದ್ರೆ, ನೋಡ್ರಿ ಭಾಳ ಒಳ್ಳೆಯವನು ಇವನು, ಹಿಂಗೆಲ್ಲ ಅನುಕೂಲ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ಇವೊಂದು ಈಸ್ ಅ ಬ್ಯಾಡ್ ಫೆಲೋ, ಆ ಥರ ಸುಳ್ಳು ಹೇಳಿದ್ದೀನಿ ಹೊರತು ನನ್ನ ಸ್ವಾರ್ಥದಕ್ಕೋಸ್ಕರ ನನ್ನ ಜೀವನದಲ್ಲಿ ಇದುವರೆಗೂ ನಾನು ಸುಳ್ಳು ಹೇಳಿಲ್ಲ, ಮುಂದೇನೂ ಹೇಳ್ಬಾರ್ದು ಅಂತ ನನ್ನ ಇದು ಸ್ವಾರ್ಥಕ್ಕೆ. ಬೇರೆಯವ್ರಿಗೆ ಸುಳ್ಳು ಹೇಳಿದ್ರು ಹೇಳಿದ್ದೀನಿ, ಇಲ್ಲ ಅಂತಾನೆ. ಈಗ ಯಾರೋ ಬರ್ತಾನೆ ಪೊಲೀಸ್ ಸ್ಟೇಷನಲ್ಲಿ, ಸರ್ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟವ್ರೆ ನೋಡಿ, ಹೇಳಿ ಸರ್ ಪೊಲೀಸ್ನವ್ರು ಬಂದಿರು ಹುಡುಕೊಂಡು ಅಂತ. ನಾನು ಪೊಲೀಸ್ಗೆ ಏನು ಹೇಳಬೇಕು? ಒಳ್ಳೆ ಹುಡುಗ ಕಂಡ್ರಿ ಅವನಂತವನಲ್ಲ, ಇವೊಂದು ಈಸ್ ಅ ಬ್ಯಾಡ್ ಫೆಲೋ, ನಾವು ಹೇಳ್ಬೇಕಾಗ್ತದೆ. ಇಲ್ಲಾಂದ್ರೆ ಅವನೇನೋ ನಂಬಿಕೆ ನಮ್ತೋ ಬಂದಿರ್ತಾನೆ, ಏನೋ ರಕ್ಷಣೆ ಕೊಡ್ತಾರೆ ಅಂತ. ನಾವು ತಪ್ಪು ಮಾಡೋನ್ರಿ ನೊಳಕಾಗ್ರಿ ಒತ್ತು ಅಂತ ಹೇಳೋಕ್ಕಾಗ್ತದ? ಒಳ್ಳೆಯವನಪ್ಪ ಬಿಟ್ಟು ಕಳಿಸಿ ಅಂತ ಹೇಳ್ಬೇಕಲ್ಲ. ಆ ಥರದಲ್ಲಿ ಸುಳ್ಳುಗಳು ಹೇಳಿರ್ತೀನಿ ಹೊರತು ಸ್ವಾರ್ಥಕ್ಕೆ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಒಬ್ಬರಿಗೆ 75ರ ಶುಭಾಶಯಗಳು. ಥ್ಯಾಂಕ್ ಯು. ಹೀಗೆ ಖುಷಿಯಾಗಿ ಬಾಳಿ, ಒಳ್ಳೆ ಕೆಲಸ ಮಾಡಿದ್ದೀರಿ, ಒಳ್ಳೆಯವರಾಗಿದ್ದೀರಿ ಅಂದಾಗ ಒಳ್ಳೇದೇ ಆಗುತ್ತೆ ಅಂತ ಅದು ನಾನು ನಂಬಿದ್ದೀನಿ. ಯಾವತ್ತೂ ಕೂಡ ನಾವು ಯೋಚನೆ ಮಾಡೋದು ಒಳ್ಳೇದಿದ್ದರೆ, ನಾವು ಮಾಡೋ ಕೆಲಸ ಒಳ್ಳೇದಿದ್ದರೆ ಸದಾಕಾಲ ನಮಗೆ ದೇವರ ಆಶೀರ್ವಾದ ಇದ್ದೆ. ಅಂದರೆ ದೇವ್ರು ಬಂದು ಆಶೀರ್ವಾದ ಮಾಡೋದಿಲ್ಲ, ದೇವರನ್ನೇ ಒಂದು ಸೃಷ್ಟಿ ಮಾಡಿ ಜನರನ್ನು ನಮ್ಗೆ ಆಶೀರ್ವಾದ ಮಾಡಿಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಸಹಕಾರ ಸಚಿವರು ಶ್ರೀ KN ರಾಜಣ್ಣನವರು ಇವತ್ತಿನ ದ ಲೀಡರ್ ಟಾಕ್ ವಿತ್ ಹರೀಶ್ ನಾಗರಾಜ್. ಮತ್ತೆ ಸಿಗ್ತೀನಿ. ನಮಸ್ಕಾರ.